ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. 10ನೇ ಅಧ್ಯಾಯದ ವಿಭೂತಿ ಯೋಗದ ಚಿಂತನೆಗೆ ಆರಂಭ ಮಾಡಿದ್ದೇವೆ. ವಿಭೂತಿ ಅಂದರೆ ಏನು, ಈ ಅಧ್ಯಾಯದಲ್ಲಿ ಎಷ್ಟು ಮುಖ್ಯ ವಿಷಯಗಳು ಚರ್ಚಿಸಲ್ಪಟ್ಟಿವೆ, ಈ ಮುಂತಾದ ವಿವರಗಳನ್ನ ಹಿಂದಿನ ತರಗತಿಯಲ್ಲಿ ನಾವು ನಿನ್ನೆ ದಿನ ನೋಡಿದ್ದೆವು. ವಿಶೇಷವಾಗಿ ಉಪಾಸನೆಯನ್ನ ಈ ಅಧ್ಯಾಯದಲ್ಲಿ ಹೇಳಿರತಕ್ಕಂಥದ್ದು ವಿಭೂತಿ ಉಪಾಸನೆ ಎಂಬುದಾಗಿ ಕರೀತಾರೆ. ಉಪಾಸನೆ ಅಂತ ಹೇಳಿದ್ರೆ ಸಗುಣ ಈಶ್ವರನ ಧ್ಯಾನ. ಸಗುಣ ಈಶ್ವರನ ಧ್ಯಾನವನ್ನ ಭಗವದ್ಗೀತೆಯಲ್ಲಿ 2 ಮುಖ್ಯ ಅಧ್ಯಾಯಗಳಲ್ಲಿ ವಿಶೇಷವಾಗಿ ಚರ್ಚಿಸಲ್ಪಟ್ಟಿದೆ. ಒಂದು 10ನೇ ಅಧ್ಯಾಯ, ಇನ್ನೊಂದು 11ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ವಿಭೂತಿ ಉಪಾಸನೆಯನ್ನು ಹೇಳಿದರೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಉಪಾಸನೆಯನ್ನ ಹೇಳಿದೆ. ವಿಭೂತಿ ಅಂದ್ರೆ ಭಗವಂತನ ಒಂದು ವಿಶೇಷವಾದ ಅಭಿವ್ಯಕ್ತಿ. ಆರಂಭದಲ್ಲಿ ಮನಸ್ಸನ್ನ ಅದರೆಡೆಗೆ ಒಯ್ಯುವಂಥದ್ದು, ಮನಸ್ಸನ್ನ ಅಲ್ಲಿ ನಿಲ್ಲಿಸುವಂಥದ್ದು, ಪ್ರತ್ಯೇಕವಾಗಿ ಅನೇಕ ವಿಭೂತಿಗಳನ್ನ ಏನು ಹೇಳಿದೆಯೋ ಹಾಗೆ. ತದನಂತರ ಇಡೀ ಸೃಷ್ಟಿಯನ್ನೇ ಭಗವಂತ ಎಂಬುದಾಗಿ ನೋಡಬೇಕು ಅಂತ. ಹೀಗೆ ಹಂತ ಹಂತವಾಗಿ ನಮ್ಮನ್ನ ಮೇಲೇರಿಸತಕ್ಕಂತಹ ವ್ಯವಸ್ಥೆ ಅದು. ನಮ್ಮ ವೇದಗಳಲ್ಲಿಯೂ ಕೂಡ ಎಷ್ಟೋ ಸೂಕ್ತಗಳು ಬರ್ತದೆ. ನೀರಿನ ಬಗ್ಗೆ ಆಪೋ ಸೂಕ್ತಗಳು ಬರುತ್ತದೆ, ಆಮೇಲೆ ನದಿಯ ಸಂಬಂಧಿಯಾದ ಸೂಕ್ತಗಳು ಬರ್ತದೆ, ಆಮೇಲೆ ವರುಣನ ಸಂಬಂಧಿಯಾದ ಸೂಕ್ತಗಳು ಬರ್ತದೆ, ಸೂರ್ಯ ಸಂಬಂಧಿಯಾದಂತಹ ಸೌರ ಸೂಕ್ತಗಳು ಬರುತ್ತೆ. ಹೀಗೆ ಪ್ರತ್ಯೇಕವಾದಂತಹ ಜಗತ್ತಿನ ಶಕ್ತಿಗಳ ಸ್ತುತಿಗಳು ಬರ್ತದೆ. ಅದರ ಉದ್ದೇಶ ಇಷ್ಟೇ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಆರಂಭದಲ್ಲಿ ಆ ಪಾವಿತ್ರತೆಯನ್ನು ಕಾಣ್ತಾ ನನ್ನ ಮನಸ್ಸು ಪವಿತ್ರವಾಗ್ತಾ ಕೊನೆಗೆ ಸಮಷ್ಟಿ ಸೃಷ್ಟಿಯನ್ನೇ ಭಗವದ್ಭಾವದಿಂದ ನೋಡುವ ಸಾಮರ್ಥ್ಯ ಬರಬೇಕು ಎನ್ನುವಂಥದ್ದೇ ಆಗಿರುತ್ತೆ. ಇಲ್ಲ ನಾನು ಆರಂಭದಲ್ಲಿಯೇ ಹೇಳ್ಬಿಡ್ತೇನೆ, ಏನು ಎಲ್ಲದರಲ್ಲಿ ದೇವರನ್ನು ಕಾಣು ಅಂತ ಹೇಳಿಬಿಟ್ರೆ, ಎಲ್ಲಾ ಪ್ರಾಣಿಗಳು ದೇವರೇ ಅಂತ ಹೇಳ್ಬಿಟ್ರೆ, ಗೋವು ಒಂದೇ, ಚೇಳು ಒಂದೇ, ಜಿರುಳೆನೂ ಒಂದೇ, ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಆರಂಭದಲ್ಲಿ ಉಪದೇಶ ಕೊಟ್ಬಿಟ್ರೆ ಏನಾಗ್ತದೆ? ಅವನಿಗೆ ಜಿರಳೆ ಬಗ್ಗೆ ದ್ವೇಷ ಇರ್ತದೆ. ಜಿರಳೆಯಲ್ಲಿ ಭಗವಂತನನ್ನು ಕಾಣು ಅಂದ್ರೆ ಭಗವಂತನ ಬಗ್ಗೆ ದ್ವೇಷ ಹುಟ್ಟಲಿಕ್ಕೆ ಶುರುವಾಗ್ತದೆ. ಯಾಕೆ? ಜಿರಳೆ ನೋಡಿದ್ರೆ ದ್ವೇಷ ಅವನಿಗೆ. ಹೀಗೆ ನಮ್ಮ ಮನಸ್ಸು ಅನ್ನುವಂಥದ್ದು ರಾಗದ್ವೇಷದಿಂದ ಯುಕ್ತವಾಗಿದೆ. ಕೆಲವೊಂದು ಇಷ್ಟ, ಕೆಲವೊಂದು ಅನಿಷ್ಟ. ಆದ್ರಿಂದ ಅಲ್ಲಿಂದಲೇ ಆರಂಭ ಮಾಡಬೇಕು. ಯಾವುದರ ಸಾಮೀಪ್ಯದಿಂದ ನನ್ನ ಮನಸ್ಸಿಗೆ ಪಾವಿತ್ರತೆಯ ಭಾವನೆ ಉಂಟಾಗ್ತದೋ ಅವುಗಳಲ್ಲಿ ಭಗವತ್ ತತ್ವವನ್ನು ಆರಾಧಿಸುವ ಮತ್ತು ಸಹಜವಾಗಿ ಸ್ವಾಭಾವಿಕವಾಗಿಯೇ ಒಂದು ಸಾತ್ವಿಕ ತರಂಗಗಳು ಅಥವಾ ವಿಶಿಷ್ಟವಾದಂತಹ ಶಕ್ತಿಯೋ ಜಾಗೃತಗೊಂಡಂತಹ ಆ ಒಂದು ತತ್ವಗಳಲ್ಲಿ
ನಮ್ಮ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಕು. ಅದನ್ನು ವಿಭೂತಿ ಉಪಾಸನೆ ಎಂಬುದಾಗಿ ಕರೀತಾರೆ. ಈ ಅಧ್ಯಾಯದಲ್ಲಿ ಒಂದು 71 ಅಂತಹ ವಿಶೇಷ ಸಂಗತಿಗಳನ್ನ ಭಗವಂತ ಹೇಳಿದ್ದಾನೆ. ಕೊನೆಗೆ ಹೇಳ್ತಾನೆ, ಇದಿಷ್ಟೇ ಅಲ್ಲ ಅಂತ, ಅನಂತವಾಗಿವೆ. ಒಂದಿಷ್ಟನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ ಭಗವಂತ. ಆದ್ದರಿಂದ ಆ ರೀತಿಯಾದಂತಹ ಒಂದು ತತ್ವಗಳಲ್ಲಿ ಭಗವದ್ಭಾವವನ್ನು ನಾವು ಹೊಂದಿರುವಂಥದ್ದು. ತದನಂತರ ಸೃಷ್ಟಿಯನ್ನೇ ಭಗವದ್ ರೂಪದಲ್ಲಿ ಕಾಣುವಂಥದ್ದು ಈ ವ್ಯವಸ್ಥೆ. ಅದಕ್ಕೆ 10ನೇ ಅಧ್ಯಾಯ ವಿಭೂತಿ ಯೋಗ ಎಂಬುದಾಗಿ ಕರೆಯಲ್ಪಟ್ಟಿದೆ. ಮೊದಲನೆಯ ಶ್ಲೋಕ ನೋಡೋಣ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ನಿನ್ನೆ ದಿನ ಹೇಳಿದ ಹಾಗೆ ಆರಂಭದ 3 ಶ್ಲೋಕಗಳಲ್ಲಿ ಈ ಅಧ್ಯಾಯದ ಪರಿಚಯ ಹಾಗೂ ಜ್ಞಾನದ ಫಲ ಇವುಗಳನ್ನು ಹೇಳಲ್ಪಟ್ಟಿದೆ. ಮೊದಲನೇ ಶ್ಲೋಕದಲ್ಲಿ ಭಗವಂತ ಮುಖ್ಯವಾದ 3 ವಿಷಯಗಳನ್ನ ಪ್ರಸ್ತಾಪಿಸ್ತಾನೆ. ಮೊದಲನೇದು ಉತ್ತಮ ಗುರುವಿನ ಲಕ್ಷಣ, ಎರಡನೇದು ಉತ್ತಮ ಶಿಷ್ಯನ ಲಕ್ಷಣ, ಮೂರನೇದು ಉತ್ತಮ ಬೋಧೆಯ ಲಕ್ಷಣ ಅಥವಾ ಉತ್ತಮ ಉಪದೇಶದ ಲಕ್ಷಣ. ಈ 3 ಸಂಗತಿಗಳನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾನೆ. ಈ ಶ್ಲೋಕದ ಅನ್ವಯ ಅರ್ಥವನ್ನು ನೋಡೋಣ. ಭಗವಂತ ನೇರವಾಗಿ ತನ್ನ ಉಪದೇಶ ಆರಂಭ ಮಾಡಿದ್ದಾನೆ. ಅರ್ಜುನನ ಪ್ರಶ್ನೆ ಏನೂ ಇಲ್ಲ ಇದರಲ್ಲಿ. ಮಹಾಬಾಹೋ, ಅರ್ಜುನನಿಗೆ ಒಂದು ಹೆಸರು ಮಹಾಬಾಹು, ಉದ್ದವಾದ ತೋಳುಳ್ಳವನು ಅಂತ. ಅಂದ್ರೆ ಮಹಾಬಿಲ್ಗಾರ, ಮಹಾಬಲಶಾಲಿ ಎಂಬ ಅರ್ಥದಲ್ಲಿ ಮಹಾಬಾಹೋ. ಪ್ರಿಯಮಾಣಾಯತೆ, ಪ್ರಿಯಮಾಣಾಯತೆ, ತೇ ಅಂದ್ರೆ ನಿನಗೆ, ಪ್ರಿಯಮಾಣಾಯ ಅಂತ ಹೇಳಿದ್ರೆ ನನ್ನಲ್ಲಿ ಮಿಗಿಲಾದ ಪ್ರೀತಿಯುಳ್ಳವನಾದ ನಿನಗೆ. ನನ್ನಲ್ಲಿ ಅಂದ್ರೇನು? ಆಚಾರ್ಯನಾದ ಜಗದ್ಗುರುವಾದ ಕೃಷ್ಣನಲ್ಲಿ ಮಿಗಿಲಾದ ಅಂದ್ರೆ ಮಿಗಿಲಿಲ್ಲದ ಪ್ರೀತಿಯುಳ್ಳವನು, ಕೊನೆಯಿಲ್ಲದ ಪ್ರೀತಿ ಉಳ್ಳವನು. ಆದ್ದರಿಂದ ಪ್ರಿಯಮಾಣಾಯ ಅಂದ್ರೆ ಪರಮಾತ್ಮನ ಮೇಲೆ ಅತ್ಯಂತ ಪ್ರೀತಿ ಇಟ್ಟವನಾದ ನಿನಗೆ, ಮೇ ಪರಮಂ ವಚಃ, ನನ್ನ ಪರಮಾರ್ಥದ ಮಾತನ್ನ, ಹಿತಕಾಮ್ಯಯ, ನಿನ್ನ ಹಿತಕ್ಕಾಗಿ, ಭೂಯಃ ಏವ, ಮತ್ತೊಮ್ಮೆ ಕೂಡ, ವಕ್ಷ್ಯಾಮಿ ಹೇಳುತ್ತೇನೆ, ಯತ್ ಶೃಣು ಅದನ್ನು ಕೇಳು. ಮಹಾಬಾಹೋ ಪ್ರಿಯಮಾಣಾಯತೆ ಮೇ ಪರಮಂ ವಚಃ ಹಿತಕಾಮ್ಯಯ ಭೂಯಃ ಏವ ವಕ್ಷ್ಯಾಮಿ ಯತ್ ಶೃಣು. ಮೊದಲನೇದಾಗಿ ಶ್ಲೋಕದ ಧಾಟಿಯಲ್ಲಿ ಹೋಗೋದಾದ್ರೆ ಗುರುವಿನ ಲಕ್ಷಣ ಹೇಳ್ತಾನೆ. ಭೂಯ ಏವ, ಭೂಯ ಅಂದ್ರೇನು? ಮತ್ತೊಮ್ಮೆ ಅಂತ ಅರ್ಥ. ಅಂದ್ರೆ ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್ ಅಂತ ಮಾತಿದೆ. ಮತ್ತೆ ಮತ್ತೆ ಕೇಳ್ಬೇಕಂತ. ಕೆಲವರೆಲ್ಲ ಹೇಳಿಕುಂಟು, ಎಂತದು ಹೇಳಿದ್ದೇ ವಿಚಾರಗಳನ್ನ ಮತ್ತೆ ಮತ್ತೆ ಹೇಳುದು, ಹೊಸ ಹೊಸ ವಿಚಾರ ಹೇಳಿ ಅಂತ, ಹೊಸ ಹೊಸ ಕಥೆಗಳನ್ನ ಹೇಳಿ, ಹೊಸ ಹೊಸ ವಿಚಾರಗಳನ್ನ ಹೇಳಿ. ಒಬ್ಬರು ಮಹಾತ್ಮರು ಹೇಳ್ತಾ ಇದ್ರು, ಅಲ್ಲ ಪ್ರತಿದಿನವೂ ಕೂಡ ನೀನು ಅದೇ ಮಜ್ಜಿಗೆ ಅನ್ನ, ಅದೇ ಅನ್ನ ಸಾಂಬಾರು, ಅದೇ ಉಪ್ಪಿನಕಾಯಿ, ಅದೇ ಚಟ್ನಿ, ದೋಸೆ, ಇಡ್ಲಿ. ಕೆಲವ್ರ ಮನೇಲಂತೂ ಪ್ರತಿದಿನ ದೋಸೆಯೇ, ಪ್ರತಿದಿನ ಇಡ್ಲಿಯೇ. ಅದ್ ಹೆಂಗೆ ಪ್ರತಿದಿನ ಒಂದೇ ಐಟಮ್ ಅಂತ ತಿಂತೀಯ ನೀನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅದು ಹಸಿವೆ ಆಗಿರ್ತದೆ ನಮಗೆ ಅಂತ. ಹಸಿವೆ ಆಗಿರೋದ್ರಿಂದ ಅದು ಪ್ಲೇಟಿಗೆ ಬಂದದ್ದು ಹೋಗ್ತದೆ, ಹೊಟ್ಟೆಗೆ ರುಚಿಯಾಗಿ ಕಾಣಿಸ್ತದೆ. ಹಾಗೆ ಅಧ್ಯಾತ್ಮದ ಹಸಿವು ಇದ್ದರೆ ಅಧ್ಯಾತ್ಮ ಚಿಂತನೆಗಳನ್ನ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತದೆ, ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತದೆ.
ಅದೊಂದು ಕುತೂಹಲಕ್ಕಾಗಿ ಕೇಳುವ ಸಂಗತಿಗಳಲ್ಲ. ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಂಡು ಜ್ಞಾನವರ್ಧನೆಯನ್ನು ಮಾಡಿಕೊಳ್ಬೇಕಾದ ಸಂಗತಿಯಲ್ಲ. ಅತ್ಯಂತ ಸೂಕ್ಷ್ಮವಾದ ಆತ್ಮತತ್ವವನ್ನ ಮತ್ತೆ ಮತ್ತೆ ಶ್ರವಣ ಮಾಡಿ ಹೃದ್ಗತವಾಗಿ ಮಾಡಿಕೊಳ್ತಕ್ಕಂಥದ್ದು. ಅನುಭವದ ಮಟ್ಟಕ್ಕೆ ಅದನ್ನ ತಂದುಕೊಳ್ಳುವಂಥದ್ದು. ಅನುಭವದ ಮಟ್ಟಕ್ಕೆ ತರಬೇಕು ಅಂದ್ರೆ ಅದೇ ವಿಚಾರವನ್ನು ಮತ್ತೆ ಮತ್ತೆ ಆಲಿಸಬೇಕಾಗ್ತದೆ. ಶೈಲಿ ಬೇರೆ ಇರಬಹುದು, ಆದರೆ ವಿಷಯ ಒಂದೇ. ಇಲ್ಲ, ಅದು ನನಗೆ ಗೊತ್ತಿದೆ ಬಿಡು, ನಾನು ಕೇಳಿದ್ದೇ ವಿಷಯ ಅದು ಅಂತ ಹೇಳಿದ್ರೆ ಅದು ಬುದ್ಧಿಗಷ್ಟೇ ಸೀಮಿತ ಆಗಿರ್ತದೆ. ಅದು ನಿಧಿಧ್ಯಾಸನವಾಗಿ ವ್ಯಕ್ತಿತ್ವದ ಆಳದಲ್ಲಿ ಅದು ಇಳಿಯಬೇಕಾದ್ರೆ ಮತ್ತೆ ಮತ್ತೆ ಕೇಳಿಸಿಕೊಳ್ಳಬೇಕಾಗ್ತದೆ. ಪ್ರಪಂಚದ ವಾಸನೆ ಎಷ್ಟು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಬೇರು ಬಿಟ್ಟಿದೆ ಅಂದ್ರೆ ಅದನ್ನು ಬೇರು ಸಮೇತ ಕಿತ್ತು ಎಸಿಬೇಕಾದ್ರೆ ಅಧ್ಯಾತ್ಮ ಚಿಂತನೆಯ ವಾಸನೆ ಅಷ್ಟು ಆಳವಾಗಿ ಬೇರೂರಬೇಕಾಗ್ತದೆ. ಅದು ಬೇರೂರಬೇಕಾದ್ರೆ ಮಾರ್ಗ ಒಂದೇ, ಶ್ರವಣ, ವೇದಾಂತ ಶ್ರವಣ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಭೂಯ ಏವ, ಮತ್ತೊಮ್ಮೆ ನಿನಗೆ ಹೇಳ್ತೇನೆ. ಯಾವುದನ್ನ? ಹಿಂದೆ ಹೇಳಿದ್ದನ್ನು ಸ್ವಲ್ಪ ವಿಸ್ತಾರವಾಗಿ, ಸ್ವಲ್ಪ ವಿಶೇಷ ಶೈಲಿಯಲ್ಲಿ ಹೇಳಬಹುದು, ಆದ್ರೆ ಹೊಸತೇನಿಲ್ಲ ಇಲ್ಲಿ. ಅದೇ ಆತ್ಮತತ್ವವೇ, ಅದೇ ಜೀವ ಬ್ರಹ್ಮೈಕ್ಯ ವಿಚಾರವೇ ಮತ್ತೆ ಹೇಳುವಂಥದ್ದು. ಏನು ಅಂದ್ರೆ ಮತ್ತೊಂದು ಇಲ್ಲಿ ನೋಡಿ, ಉತ್ತಮ ಗುರುವಿನ ಲಕ್ಷಣವನ್ನು ಹೇಳುವಾಗ ಮೊದಲನೇ ಸಂಗತಿ ಯಾವುದು ಅಂದ್ರೆ, ಮತ್ತೆ ಮತ್ತೆ ಹೇಳೋದಕ್ಕೆ ಗುರು ಬೇಸರ ಪಟ್ಟುಕೊಳ್ಳಲ್ಲ. ಶಿಷ್ಯನ ಸಂದೇಹ ನಿವೃತ್ತಿ ಆಗುವ ತನಕ ಉಪದೇಶ ಮಾಡುವುದರಲ್ಲಿ ಗುರು ಆಸಕ್ತಿಯನ್ನು ಹೊಂದಿರ್ತಾನೆ. ಯಾಕೆ? ಅವನ ಉದ್ದೇಶ ಇಷ್ಟೇ, ಶಿಷ್ಯನ ಅಜ್ಞಾನ ನಿವೃತ್ತಿ ಆಗಬೇಕು ಅಂತ. ಅಯ್ಯೋ ಹೇಳ್ಬಿಟ್ಟಿದ್ದೇನಲ್ಲ, ನೀನಿನ್ನೂ ಅರ್ಥ ಮಾಡ್ಕೊಳ್ಳಿಲ್ವಾ, ನೀನಿಷ್ಟು ದಡ್ಡನ, ಯಾಕೆ ಮತ್ತೆ ಮತ್ತೆ ಹೇಳಬೇಕು, ಹಾಗೆ ಹೇಳ್ಕೂಡುದಂತೆ. ಉತ್ತಮ ಗುರುವಾದವನು ಅವನ ಜಿಜ್ಞಾಸೆ ಪೂರ್ತಿ ಆಗುವ ತನಕ, ನಿವೃತ್ತಿ ಆಗುವ ತನಕ, ಜಿಜ್ಞಾಸಾ ನಿವೃತ್ತಿ ಅಂತ ಹೇಳ್ತಾರೆ. ಆ ಜಿಜ್ಞಾಸೆ ನಿವೃತ್ತಿ ಆಗುವ ತನಕವೂ ಜ್ಞಾನ ಬೋಧೆಯನ್ನ ಮಾಡ್ತಾ ಇರಬೇಕಾಗ್ತದೆ. ಬೇರೆ ಬೇರೆ ಉಪಾಯವನ್ನು ಕಂಡುಕೊಳ್ಬೇಕಾಗ್ತದೆ. ಯಾವ ಕಾರಣದಿಂದ ಅವನಿಗೆ ಅರ್ಥವಾಗ್ತಾ ಇಲ್ಲ ಅದನ್ನು ನಿವೃತ್ತಿ ಮಾಡಿ ಅವನಿಗೆ ತಿಳಿಸಿಕೊಡ್ಬೇಕಾಗ್ತದೆ. ಇದು ಉತ್ತಮ ಗುರುವಿನ ಲಕ್ಷಣ. ಇನ್ನೊಂದು ಮಾತನ್ನ ಹೇಳ್ತಾನೆ ಭಗವಂತ, ಹಿತಕಾಮ್ಯಯ ಅಂತ. ಮತ್ತೆ ಮತ್ತೆ ನಿನಗೆ ಉಪದೇಶ ಕೊಡ್ತೇನೆ, ಯಾಕಂದ್ರೆ ಹಿತಕಾಮ್ಯ, ನಿನ್ನ ಹಿತದ ಬಯಕೆಯಿಂದ, ನಿನ್ನ ಹಿತಕ್ಕಾಗಿ ಅಂತ. ಇದು ಉತ್ತಮ ಗುರುವಿನ ಎರಡನೇ ಲಕ್ಷಣ. ಶಿಷ್ಯ ಹಿತವನ್ನ ಬಯಸೋದು, ಶಿಷ್ಯ ಸುಖವನ್ನು ಬಯಸೋದಲ್ಲ. ಸುಖ ಮತ್ತು ಹಿತ ಇದೆರಡರಲ್ಲಿ ವ್ಯತ್ಯಾಸ ಇದೆ. ಸುಖ ತಾತ್ಕಾಲಿಕವಾದಂತಹ ನೆಮ್ಮದಿ ಶಾಂತಿಯನ್ನು ಕೊಟ್ಟರೆ, ಹಿತ ಅನ್ನೋದು ಶಾಶ್ವತವಾದಂತಹ ಸುಖ ಶಾಂತಿಯನ್ನು ಕೊಡ್ತದೆ. ಅದಕ್ಕೆ ಶ್ರೇಯಸ್ ಎಂಬುದಾಗಿ ಕರೀತಾರೆ. ಗುರು ಶಿಷ್ಯನ ಶ್ರೇಯಸ್ಸನ್ನು ಬಯಸಬೇಕು. ಇಲ್ಲ, ನಾನು ಇಂತಹ ವಿಚಾರಗಳನ್ನು ಬೋಧಿಸಿ ಬಿಟ್ರೆ, ಹೀಗೆ ಮಾಡಬೇಡ ಹೀಗೆ ಮಾಡು ಅಂತ ಹೇಳಿಬಿಟ್ರೆ ಅವನು ನನ್ನ ಮೇಲೆ ಕೋಪಗೊಳ್ತಾನೆ, ನನ್ನನ್ನು ಇಷ್ಟಪಡೋದಿಲ್ಲ. ಆದ್ರೆ ಅವನಿಗೆ ಇಷ್ಟವಾಗುವಂತಹ ಮಾತುಗಳನ್ನೇ ಆಡ್ತೇನೆ, ಅವನು ಖುಷಿಪಡಿಸುವ ಮಾತುಗಳನ್ನೇ ಆಡ್ತೇನೆ ಅಂತ ಹೇಳ್ಕೊಡ್ತು. ಅವನಿಗೆ ಯಾವುದರಿಂದ ಶ್ರೇಯಸ್ಸಾಗ್ತದೆ ಅದನ್ನ ಹಿತವಾದಂತಹ ವಿಚಾರವನ್ನ ಸುಖವಾಗಿ ಬೋಧಿಸಬೇಕು. ನಾನು ಹಿತವಾದ ಶ್ರೇಯಸ್ಸಿನ ವಾಕ್ಯಗಳನ್ನೇ ಹೇಳ್ತಿದ್ದೇನೆ, ಆದ್ರೆ ಕಠೋರವಾಗಿ ಹೇಳ್ತೇನೆ ಅಂದ್ರೆ ಅದು ಸರಿಯಾದ ಉಪದೇಶ ಕ್ರಮ ಅಲ್ಲ. ಪ್ರೀತಿಯಿಂದ ಅವನ ಹಿತವನ್ನು ಅಪೇಕ್ಷಿಸಿ ಬೋಧನೆಯನ್ನು ನೀಡಬೇಕಾಗ್ತದೆ. ಯಾವುದರಿಂದ ಅವನಿಗೆ ಶ್ರೇಯಸ್ಸಾಗ್ತದೆ. ಅವನಿಗೆ ಆರಂಭದಲ್ಲಿ ಸ್ವಲ್ಪ ಕಠಿಣ ಅಂತ ಅನ್ಸ್ಬಹುದು. ಎಷ್ಟೋ ಸಲ ವಿದ್ಯಾರ್ಥಿಗಳಿಗೆ ಗುರುಗಳು ಶಿಕ್ಷಣ ಪಾಠ ಮಾಡುವಾಗ ಗದರಿಸುವಂಥದ್ದು ಅಥವಾ ಶಿಸ್ತಿನಿಂದ ಇರತಕ್ಕಂಥದ್ದು, ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡುವಂಥದ್ದು ಇಷ್ಟವಾಗಲ್ಲ. ಆದ್ರೆ ಆ ರೀತಿಯಾಗಿ ಅವರು ಇಲ್ಲದೇ ಇದ್ರೆ ಶಿಷ್ಯರು ಅದನ್ನ ತುಂಬಾ
ಸುಲಭವಾಗಿ ತೆಗೆದುಕೊಂಡು ಬಿಡ್ತಾರೆ. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ. ಆರಂಭದಲ್ಲಿ ಅವರಿಗೆ ಅದು ಹಾಗಿರಬಾರದು ಶಿಕ್ಷಕರು ಅಂತ ಅನಿಸಿದ್ರು, ಆಮೇಲೆ ಅವರೇ ಉತ್ತಮ ಶಿಕ್ಷಕರು ಎಂಬುದಾಗಿ ಹೇಗೆ ಹೇಳ್ತಾರೋ ಹಾಗೆಯೇ ಶಿಷ್ಯನ ಹಿತವನ್ನ ಮನಸ್ಸಲ್ಲಿಟ್ಟುಕೊಂಡು ಬೋಧೆಯನ್ನ ಮಾಡಬೇಕು ಎನ್ನುವಂಥದ್ದು ಎರಡನೇ ಸಂಗತಿ. ಇನ್ನೊಂದು ಉತ್ತಮ ಶಿಷ್ಯನ ಲಕ್ಷಣವನ್ನ ಇಲ್ಲಿ ಭಗವಂತ ಹೇಳ್ತಾನೆ, ಪ್ರಿಯಮಾಣಾಯ ಎಂಬ ಶಬ್ದ. ಅಂದ್ರೆ ಶಂಕರ ಭಗವತ್ಪಾದ ಪ್ರಿಯಮಾಣಾಯ ಎಂಬ ಶಬ್ದಕ್ಕೆ ಏನ್ ಅರ್ಥ ಹೇಳ್ತಾರೆ? ಮದ್ವಚನಾತ್ ಪ್ರಿಯಸೇ ತ್ವಂ ಅತೀವ ಅಮೃತಮಿವ ಪಿಬನ್ ಅಂತ. ನೀನು ನನ್ನ ಮಾತುಗಳನ್ನು ಕೇಳಿದರೆ ಅಮೃತವನ್ನ ಕುಡಿಯುತ್ತಿರುವವನಂತೆ ಬಹಳವಾಗಿ ನಲಿಯುತ್ತೀಯೇ ಅಂತ ಅದರ ಅರ್ಥ. ಅಂದ್ರೆ ಕೃಷ್ಣನ ಉಪದೇಶಗಳನ್ನು ಕೇಳ್ತಾ ಇದ್ರೆ ಅರ್ಜುನನಿಗೆ ಸಂತೋಷವಾಗ್ತಾ ಇತ್ತು. ಅವನ ಮುಖಾರವಿಂದ ಅರಳುತ್ತಾ ಇತ್ತು. ಅವನ ಕಣ್ಣುಗಳಲ್ಲಿ ಹೊಳಪು ಕಾಣಿಸ್ತಾ ಇತ್ತು. ಉತ್ಸುಕತೆ ತೋರ್ತಾ ಇತ್ತು. ಅದು ಶಿಷ್ಯನಲ್ಲಿರ್ಬೇಕಾದ ಲಕ್ಷಣ. ಜ್ಞಾನದಾಹ ಅಂತ ಹೇಳ್ತಾರೆ ಅದನ್ನ. ಕಲಿಯಬೇಕು, ತಿಳಿಯಬೇಕು, ಇನ್ನೂ ಹೆಚ್ಚು ಹೆಚ್ಚು ಅರಿತುಕೊಳ್ಳಬೇಕು ಎಂಬಂತಹ ಉತ್ಸುಕತೆ, ಅದರಲ್ಲಿ ಸಂತೋಷ ಪಡುವಿಕೆ. ವೇದಾಂತ ಶ್ರವಣದಲ್ಲಿಯೇ ಸಂತೋಷವನ್ನು ಪಡುವ ಸ್ವಭಾವ ಅದು ಶಿಷ್ಯನಿಗಿರಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಗುರುವಿಗೆ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೋ ಸಲ ಏನಾಗ್ತದೆ, ಶಿಷ್ಯರ ಮುಖವನ್ನು ನೋಡ್ತಾ ಇದ್ದ ಹಾಗೆ ಗುರುಗಳಿಗೂ ಕೂಡ ನನ್ನ ಬೋಧೆ ಹೆಚ್ಚಾಯ್ತೇನೋ ಅಂತ ಅನ್ನಿಸುವಂತಹ ಪರಿಸ್ಥಿತಿಗಳಿರ್ತದೆ. ಈ ಕಡೆಗೆ ಬೋಧೆ ವಿಚಾರ ವಿನಿಮಯ ನಡೀತಾ ಇದ್ರೆ ಆ ಕಡೆಗೆ ಯಾವ ಪ್ರತಿಸ್ಪಂದನವೂ ಇಲ್ಲ. ಅದು ಕಣ್ಣು ತೆರೆದೇ ನಿದ್ದೆ ಮಾಡುವವರು ಕೆಲವರು ಮಧ್ಯೆ ಮಧ್ಯೆ ವಾಚನ್ನ ನೋಡುವವರು. ಇರ್ತಕ್ಕಂತಹ ಶಿಷ್ಯರನ್ನ ನೋಡ್ತಾ ಇದ್ಬಿಟ್ರೆ ಗುರುಗಳು ಯೋಚನೆ ಮಾಡ್ತಾರೆ, ಅವ್ರಿಗೆ ಏನು ಹೇಳಬೇಕು ಅಂತ ಅನಿಸ್ತದೋ ಅದು ಕೂಡ ಪ್ರಕಟ ಆಗಲ್ಲ. ಅದರಿಂದ ಜ್ಞಾನದಾಹ, ಜ್ಞಾನ ಆಸಕ್ತಿ ಅದು ಶಿಷ್ಯನಲ್ಲಿ ಪ್ರಕಟ ಆಗಬೇಕು. ಅಂತಹ ಒಬ್ಬ ಶಿಷ್ಯ ಅರ್ಜುನ. ಆದ್ದರಿಂದ ಭಗವಂತನೇ ಸರ್ಟಿಫಿಕೇಟ್ ಕೊಡ್ತೇನೆ, ಪ್ರಿಯಮಾಣಾಯ, ನನ್ನ ಮಾತನ್ನು ಕೇಳುವುದರಲ್ಲಿ ಸಂತೋಷಿಸುವವನು. ಎಷ್ಟರ ಮಟ್ಟಿಗೆ? ಅಮೃತಮಿವ ಪಿಬನ್. ಅಮೃತವನ್ನು ಕುಡಿಯುವಾಗ ಏನೊಂದು ಖುಷಿ ಆಗ್ತದೆ, ಸಂತೋಷವಾಗ್ತದೆ. ನಮಗೆ ಅಮೃತದ ರುಚಿ ಗೊತ್ತಿಲ್ಲ, ಆದ್ರೆ ಅತ್ಯಂತ ಸಿಹಿಯಾದ ಪಾಯಸವನ್ನು, ರುಚಿಕರವಾದ ವಸ್ತುವನ್ನು ಸ್ವೀಕರಿಸುವಾಗ ಆ ಸ್ವಾದ ಅದೆಷ್ಟು ಆಹಾ ಎಷ್ಟು ಚೆನ್ನಾಗಿದೆ ಎನ್ನುವ ಭಾವವನ್ನು ಉಂಟು ಮಾಡುತ್ತದೋ, ಹಾಗೆ ಭಗವಂತನ ವಾಣಿಯನ್ನು ಕೇಳುತ್ತಾ ಅವನು ಅಷ್ಟು ಸಂತೋಷಿಸ್ತಾ ಇದ್ದಾನೆ ಅರ್ಜುನ. ಆದ್ದರಿಂದ ನಿನಗೆ ಹೇಳಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಕೃಷ್ಣ. ಇದು ಶಿಷ್ಯನ ಲಕ್ಷಣ. ಶ್ರವಣಾಸಕ್ತಿಯನ್ನ ಇಲ್ಲಿ ಎತ್ತಿ ಹೇಳ್ತಾ ಇದ್ದಾನೆ. ಇನ್ನು ಉತ್ತಮ ಬೋಧೆಯ ಲಕ್ಷಣ ಯಾವುದಪ್ಪ ಅಂದ್ರೆ ಪರಮಂ ವಚಃ, ಶ್ರೇಷ್ಠವಾದ ಮಾತು. ಈ ಶ್ಲೋಕದ ಅರ್ಥ ಏನೋ ಮತ್ತೆ ನಿನಗೆ ಅರ್ಜುನನೇ ಶ್ರೇಷ್ಠವಾದ ಮಾತನ್ನ ಹೇಳುತ್ತೇನೆ. ಯಾಕಂದ್ರೆ ನೀನು ಈ ವಿಷಯದಲ್ಲಿ ಅತ್ಯಂತ ಸಂತೋಷವನ್ನ ಪಡ್ತಾ ಇದ್ದೀಯ, ಕೇಳುವುದಕ್ಕೆ ಸಂತೋಷ ಪಡ್ತಾ ಇದ್ದೀಯ. ಆದ್ದರಿಂದ ನಿನ್ನ ಹಿತಕ್ಕಾಗಿ ಮತ್ತೊಮ್ಮೆ ಇದನ್ನು ಹೇಳ್ತೇನೆ ಅಂತ ಶ್ಲೋಕದ ಅರ್ಥ. ಅದರ ಒಂದು ಮುಖ್ಯವಾದ ಸಂಗತಿ ಹೇಳ್ತಾನೆ, ಪರಮಂ ವಚಃ, ಶ್ರೇಷ್ಠವಾದ ಮಾತನ್ನು ಹೇಳ್ತೇನೆ ಅಂತ. ನೋಡಿ, ಮಾತಿನಲ್ಲಿ ಶ್ರೇಷ್ಠತೆ ಏನು, ಕನಿಷ್ಠತೆ ಏನು? ಒಳ್ಳೆ ಮಾತೇ ಅಲ್ವಾ? ಹಾಗಲ್ಲ. ಯಾವುದು ಉದಾತ್ತವಾದ ಶ್ರೇಷ್ಠವಾದ ವಿಚಾರಗಳನ್ನು ತಿಳಿಸ್ತದೋ ಆ ಮಾತು ಶ್ರೇಷ್ಠವಾದ ಮಾತು. ಯಾವುದು ನಿಕೃಷ್ಟವಾದ ತುಚ್ಛವಾದ ವಿಚಾರಗಳ ಬಗ್ಗೆ ಮಾತು ಬರ್ತದೋ ಅದು ನಿಕೃಷ್ಟವಾದ ಮಾತು. ಉತ್ಕೃಷ್ಟವಾದ ಮಾತು ಯಾವುದು? ಶ್ರೇಷ್ಠವಾದ ವಿಚಾರದ ಬಗ್ಗೆ ಹೇಳುದು. ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದಪ್ಪ ಅಂದ್ರೆ ಪರಬ್ರಹ್ಮ, ಪರಮಾರ್ಥ. ಆದ್ದರಿಂದ ಪರಮಾರ್ಥದ ಮಾತುಗಳು, ಪರಮಾತ್ಮನ ಸಂಬಂಧಿಯಾದ ಮಾತುಗಳು ಶ್ರೇಷ್ಠಂ ವಚಃ. ಅದು ಶಂಕರ ಭಗವತ್ಪಾದರು ಹಾಗೆ ಬರೀತಾರೆ, ಮದೀಯಂ ಪರಮಂ ಪ್ರಕೃಷ್ಟಂ ನಿರತಿಶಯ ವಸ್ತುನಃ ಪ್ರಕಾಶಕಂ ವಚಃ. ನಿರತಿಶಯವಾದ ಅಂದ್ರೆ ಮಿಗಿಲಿಲ್ಲದ ಶ್ರೇಷ್ಠವಾದ
ಆ ಒಂದು ವಸ್ತು ಏನಿದೆ ಪರಬ್ರಹ್ಮ ವಸ್ತು, ಅದನ್ನ ತೋರಿಸಿಕೊಡುವ ಮಾತೇ ಶ್ರೇಷ್ಠವಾದ ಮಾತು, ಪರಮಂ ವಚಃ. ಆದ್ರಿಂದ ಉತ್ತಮ ಬೋಧೆ ಯಾವುದಪ್ಪ ಅಂದ್ರೆ ಪರಮಾತ್ಮನ ವಿಚಾರವನ್ನು ತಿಳಿಸಿಕೊಡೋದೇ ಉತ್ತಮವಾದಂತಹ ಬೋಧೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನ ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದನ್ನು ಮುಕ್ತಿಯನ್ನು ಕೊಡ್ತದೋ ಅದೇ ನಿಜವಾದ ವಿದ್ಯೆ. ಆದ್ರಿಂದ ಮೋಕ್ಷ ಕೊಡುವ ಈ ಅಧ್ಯಾತ್ಮ ವಿಚಾರ, ಪರಮಾತ್ಮ ವಿಚಾರ ಶ್ರೇಷ್ಠವಾದ ಬೋಧೆ. ಹೀಗೆ 3 ಸಂಗತಿಯನ್ನು ತಿಳಿದುಕೊಂಡೆವು. ಮತ್ತೆ ಮತ್ತೆ ಬೋಧಿಸುವುದಕ್ಕೆ ಹಿಂಜರಿಯದ ಗುರು, ಶಿಷ್ಯನ ಹಿತವನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಬೋಧನೆ ಮಾಡುವವನು ಉತ್ತಮ ಗುರು. ಅಧ್ಯಾತ್ಮ ವಿಚಾರಗಳನ್ನ, ಪರಮಾತ್ಮ ವಿಚಾರಗಳನ್ನ ಕೇಳುವುದರಲ್ಲಿ ಪ್ರೀತಿಯನ್ನ, ಸಂತೋಷವನ್ನ, ಯಾರು ಬಂದಿದ್ದಾರೆ ನೋಡಿ ಸತ್ಸಂಗದಲ್ಲಿ ಇರ್ತಾರೆ, ಕ್ಲಾಸಲ್ಲಿ ಇದ್ದೇನೆ ಅಂತ ಹೇಳಿ ಸಂತೋಷವನ್ನ ತೋರುವಂಥವನು ಉತ್ತಮವಾದ ಶಿಷ್ಯ. ಇನ್ನು ಉತ್ತಮವಾದ ಬೋಧೆ ಯಾವುದಪ್ಪ ಅಂದ್ರೆ ಅಧ್ಯಾತ್ಮ ವಿಚಾರದ ಚಿಂತನೆ, ಅದೇ ಉತ್ತಮವಾದ ಬೋಧೆ. ಅದನ್ನು ನಿನಗೆ ವಕ್ಷ್ಯಾಮಿ, ಈಗ ಇನ್ ಮುಂದೆ ಹೇಳಲಿಕ್ಕಿದ್ದೇನೆ ಅಂತ ಹೇಳ್ತಾನೆ. ಯತ್ ಶೃಣು, ಅದನ್ನ ಚೆನ್ನಾಗಿ ಆಲಿಸು ಅಂತ ಹೇಳ್ತಾನೆ. ಆಲಿಸುವುದಕ್ಕೂ ಕೇಳುವುದಕ್ಕೂ ವ್ಯತ್ಯಾಸ ಉಂಟು. ನೋಡುವುದಕ್ಕೂ ಗಮನಿಸುವುದಕ್ಕೂ ವ್ಯತ್ಯಾಸ ಉಂಟು. ಎಷ್ಟೋ ಸಂಗತಿಗಳನ್ನ ನಾವು ಸುಮ್ಮನೆ ನೋಡ್ತೇವೆ, ನೋಡ್ಕೊಂಡು ಹೋಗ್ತೇವೆ. ಅದ್ರ ಗಮನಿಸೋದು, ಅಬ್ಸರ್ವೇಷನ್ ಅಂತ ಹೇಳ್ತಾರಲ್ಲ, ಲಕ್ಷ್ಯ ಕೊಟ್ಟು ನೋಡುವುದು ಅಂತ ಅರ್ಥ. ಹಾಗೆ ಕೇಳುವುದು, ಆಲಿಸೋದು, ಸುಮ್ಮನೆ ಹೀಗೆ ಕೇಳಿದ್ರೆ ಅನೇಕ ಸಂಗತಿಗಳನ್ನು ಕೇಳ್ತೇವೆ. ಆಲಿಸುವುದಾಗಬೇಕು ಅಂದ್ರೆ ನೀವು ಲಕ್ಷ್ಯ ಕೊಟ್ಟು ಕೇಳುವುದು, ಆಲಿಸೋದು. ಕಥೆ ನಿಮಗೂ ಗೊತ್ತಿರುತ್ತೆ, 3 ಬೊಂಬೆಯ ಕಥೆ. 3 ಬೊಂಬೆಗಳನ್ನ ಒಬ್ಬನು ಮಹಾರಾಜನ ಹತ್ರ ತಂದ್ರಂತೆ, ಮರದ ಬೊಂಬೆಗಳು, ಒಂದೇ ಸೈಜಿನ ಒಂದೇ ರೂಪದ 3 ಬೊಂಬೆಗಳು. ಅದ್ರ ದರ ಮಾತ್ರ ವ್ಯತ್ಯಾಸ ಇತ್ತು. ಒಂದು 50 ರೂಪಾಯಿ, ಒಂದು 100 ರೂಪಾಯಿ, ಇನ್ನೊಂದು 200 ರೂಪಾಯಿ. ಅಲ್ಲ, 3 ವಜನ್ ಕೂಡ ಒಂದೇ, ವೇಟ್ ಕೂಡ ಒಂದೇ, ಆಕಾರ ರೂಪ ಎಲ್ಲ ಒಂದೇ. ದರದಲ್ಲಿ ವ್ಯತ್ಯಾಸ ಯಾಕೆ ಅಂತ ಹೇಳಿದ್ರೆ, ಆ ಒಂದು ಬೊಂಬೆಯ ಕಿವಿಗೆ ಒಂದು ತಂತಿಯನ್ನು ಹಾಕಿದ್ರೆ ಅದು ಇನ್ನೊಂದು ಕಿವಿಯಿಂದ ಹೊರಗೆ ಬಂತಂತೆ, ಆದ್ದರಿಂದ ಇದಕ್ಕೆ ರೇಟ್ ಕಡಿಮೆ ಅನ್ನಂತ. ಮತ್ತೊಂದು ಬೊಂಬೆಯ ಕಿವಿಗೆ ಹಾಕಿದಾಗ, ತಂತಿ ಹಾಕಿದಾಗ ಅದು ಬಾಯಿಯಿಂದ ಹೊರಗೆ ಬಂತಂತೆ, ಆದ್ರಿಂದ ಅದಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕೆ ಅನ್ನಂತ. 3ನೇ ಬೊಂಬೆಯ ಕಿವಿಯಲ್ಲಿ ತಂತಿಯನ್ನು ಹಾಕಿದಾಗ ಅದು ಹೃದಯದಲ್ಲಿ ಇಳೀತಂತೆ, ಕೆಳಗಡೆಗೆ ಇಳೀತಂತೆ. ಕೆಳಗಡೆಗೆ ಇಳಿದಷ್ಟೇ ಅಲ್ಲ, ಚಲನೆಯನ್ನು ಶುರು ಮಾಡ್ತಂತೆ ಅದು. ಅಂದ್ರೆ ಅರ್ಥ ಏನು? ಮೊದಲನೇ ಬೊಂಬೆ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತಾ ಇತ್ತು. 2ನೇ ಬೊಂಬೆ ಕೇಳಿದ್ದನ್ನ ಇನ್ನೊಬ್ರಿಗೆ ಹೇಳ್ತಾ ಇತ್ತು. 3ನೇ ಬೊಂಬೆ ಹಾಗಲ್ಲ, ಕೇಳಿದ್ದನ್ನ ಹೃದ್ಗತ ಮಾಡಿಕೊಂಡು ಆಚರಣೆಯಲ್ಲಿ ತರ್ತಾ ಇತ್ತು. ಆದ್ದರಿಂದ ಅದಕ್ಕೆ ಬೆಲೆ ಜಾಸ್ತಿ ಅಂತ. ಹೀಗೆ ಆಲಿಸಬೇಕು, ಲಕ್ಷ್ಯಗೊಟ್ಟು ಕೇಳಬೇಕು ಎನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಸರಿ, ಈಗ ಭಗವಂತ ತನ್ನ ಮಹಿಮೆಯನ್ನು, ಭಗವದ್ ವಿಚಾರವನ್ನ ಅರ್ಜುನಿಗೆ ತಿಳಿಸ್ಲಿಕ್ಕೆ ಏನು ಕಾರಣ? ಮೊದಲನೆಯದು, ಅವನ ಹಿತವನ್ನು ಅಪೇಕ್ಷಿಸಿದ್ದಾನೆ. ಅದಲ್ಲದೆ ಇನ್ನೊಂದು ಕಾರಣವೂ ಉಂಟು. ಪರಮಾತ್ಮನ ತತ್ವವನ್ನ, ವಿಭೂತಿಯನ್ನ ವರ್ಣಿಸುವುದಕ್ಕೆ ಇನ್ನೊಂದು ಕಾರಣ ಯಾವುದು ಅದನ್ನ ಹೇಳ್ತಾನೆ. ಕಿಮರ್ಥಂ ಅಹಂ ವಕ್ಷ್ಯಾಮಿ ಇತಿ, ಯಾವ ಕಾರಣಕ್ಕಾಗಿ ನಾನೇ ಹೇಳ್ತೇನೆ ನಿನಗೆ ಈ ವಿಷಯವನ್ನ ಅಂತ ಹೇಳಿದ್ರೆ, ನಮೇ ವಿದುಸ್ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನಾನೇ ಹೇಳ್ತೇನೆ ಅಂತ ಹೇಳಿ ಕಾರಣ ಇಷ್ಟೇ, ಭಗವಂತನನ್ನು ಬಿಟ್ಟು ಅವನ ಬಗ್ಗೆ ಸಂಪೂರ್ಣವಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಭಗವಂತನ ಸಂಪೂರ್ಣ ಪರಿಚಯ ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಸಂಪೂರ್ಣವಾಗಿ ತಿಳಿಬೇಕು ಅಂದ್ರೆ ಭಗವಂತನ ಬಾಯಿಂದಲೇ ಅದನ್ನು ಕೇಳಬೇಕು.
ಆದ್ರೆ ನನ್ನ ಬಗ್ಗೆ ನಾನು ಹೇಳುವಷ್ಟು ಖಚಿತವಾಗಿ ಇನ್ನಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನ ಇಲ್ಲಿ ಹೇಳ್ತಾನೆ ಭಗವಂತ. ಮೇ ಪ್ರಭವಂ, ನನ್ನ ಪ್ರಭಾವ ಅಥವಾ ಉತ್ಪತ್ತಿ ಅಂತ. ಪ್ರಭವಂ ಎಂಬ ಶಬ್ದಕ್ಕೆ ಎರಡೂ ಅರ್ಥ ಇದೆ. ಶಂಕರರು ಪ್ರಭಾವ ಅಂದ್ರೆ ಪ್ರಭಾವ, ಪ್ರಭುಶಕ್ತಿ ಅತಿಶಯಂ ಅಂದ್ರೆ ಸಾಮರ್ಥ್ಯ, ಕೆಪಾಸಿಟಿ, ಅಥವಾ ಪ್ರಭವಂ ಪ್ರಭವನಂ ಉತ್ಪತ್ತಿ, ನನ್ನ ಉತ್ಪತ್ತಿ ಅಥವಾ ನನ್ನ ಪ್ರಭಾವ, ನನ್ನ ಸಾಮರ್ಥ್ಯ, ಎರಡು ಅರ್ಥವನ್ನು ತೆಗೆದುಕೊಳ್ಬಹುದು. ಉತ್ಪತ್ತಿ ಮತ್ತು ಭಗವಂತನ ಮಹಿಮೆ, ಭಗವಂತನ ಸೃಷ್ಟಿಯ ಗುಟ್ಟು ಮತ್ತು ಭಗವಂತನ ಮಹಾತ್ಮೆ, ಈ ಎರಡೂ ಸಂಗತಿಗಳು ಕೂಡ ಸುರಗಣಾಹ ನವಿದುಹು, ದೇವತೆಗಳ ಗಣವು ಇದನ್ನ ತಿಳಿಯಲಾರವು. ದೇವತೆಗಳು ಗಣ ಅಂದ್ರೇನು? ತುಂಬಾ ದೇವತೆಗಳಿದೆ, ಗುಂಪು ಗುಂಪಾಗಿರುವ ದೇವತೆಗಳಿದೆ, ಅದರಿಂದ ದೇವತೆಗಳ ಗಣ ಅಂತ ಹೇಳಿತು. 33 ಕೋಟಿ ದೇವತೆಗಳಿದ್ದಾರಲ್ಲ, ಅವ್ರು ಯಾರಿಗೂ ಕೂಡ ಭಗವಂತನ ಉತ್ಪತ್ತಿಯ ಸೃಷ್ಟಿಯ ಗುಟ್ಟು, ಅವನ ಪ್ರಭಾವ ಸಾಮರ್ಥ್ಯ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಮಹರ್ಷಯ ನವಿದುಹು, ಭೃಗು ಮುಂತಾದಂತಹ ಮಹರ್ಷಿಗಳಿಗೂ ಕೂಡ ಇದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅವರಿಗೆ ಅಂತ ಕೇಳಿದ್ರೆ, ಏಕೆಂದರೆ ಅಹಂ ಸರ್ವಶಃ ದೇವಾನಾಂಚ ಮಹರ್ಷೀಣಾಂ ಆದಿಹಿ, ಎಲ್ಲಾ ರೀತಿಯಿಂದಲೂ ನಾನೇ ದೇವತೆಗಳಿಗೂ ಮತ್ತು ಮಹರ್ಷಿಗಳಿಗೂ ಮೂಲವಾಗಿದ್ದೇನೆ, ಆದಿಯಾಗಿದ್ದೇನೆ ಅಂತ ಹೇಳ್ತಾನೆ. ಡಿ.ವಿ.ಜಿ ಕೂಡ ಭಗವಂತನಿಗೊಂದು ಹೆಸರು ವಿಶ್ವಾದಿ ಮೂಲ ಅಂತ ಕರೀತಾರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬಮ್ಮನೆಂದು ಜನಂ, ಆವುದನು ಕಾಣದೊಡಮಳ್ತೀಂ ನಂಬಿಹುದು ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ, ಜೀವಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಶ್ರೀ ವಿಷ್ಣು, ಭಗವಂತನಿಗೆ ಬೇರೆ ಬೇರೆ ಹೆಸರು, ಶ್ರೀ ವಿಷ್ಣು ಅಂತ ಕರೀತಾರೆ. ಇನ್ನೊಂದು ವಿಶ್ವಾದಿ ಮೂಲ, ಆದಿಮೂಲ ಅಂತ ಒಂದು ಹೆಸರು ಇದೆ. ಗಜೇಂದ್ರ ಭಗವಂತನಿಗೆ ಆದಿಮೂಲ ಅಂತ ಕರೆದ್ನಂತೆ. ಏನದು ಆದಿಮೂಲ ಅಂದ್ರೆ? ವಿಶ್ವದ ಆದಿ ಯಾವುದಿದೆಯೋ ಅದಕ್ಕೂ ಮೂಲ ಅವನು. ವಿಶ್ವದ ಆದಿ ಯಾರು? ಹಿರಣ್ಯಗರ್ಭ. ಆ ಹಿರಣ್ಯಗರ್ಭನಿಗೂ ಮೂಲ ಯಾರು? ಪರಮಾತ್ಮ. ಆದ್ರಿಂದ ಪ್ರಥಮಜ, ಮೊದಲು ಹುಟ್ಟಿದವನು ಯಾರಪ್ಪ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನ ನಂತರವೇ ಉಳಿದವರೆಲ್ಲ ಹುಟ್ಟಿತ್ತು. ಆದ್ದರಿಂದ ಋಷಿಗಳಾಗ್ಲಿ ಅಥವಾ ದೇವತೆಗಳಾಗ್ಲಿ ಪರಮಾತ್ಮನ ನಂತರವೇ, ಆದರೆ ಪರಮಾತ್ಮನ ಸಾನ್ನಿಧ್ಯದಲ್ಲಿ, ಪರಮಾತ್ಮನ ಅಧಿಷ್ಠಾನದಲ್ಲಿ, ಆಶ್ರಯದಲ್ಲಿ ಹುಟ್ಟಿದವರು. ಆದ್ರಿಂದ ಮಕ್ಕಳಿಗೆ ಅವರ ಹುಟ್ಟೇ ಗೊತ್ತಿರೋದಿಲ್ಲ, ಇನ್ನು ಅಪ್ಪ ಅಮ್ಮನ ಹುಟ್ಟು ಗೊತ್ತಿರೋದು ಹೇಗೆ ಸಾಧ್ಯ? ಆದ್ದರಿಂದ ದೇವತೆಗಳಿಗೂ ಋಷಿಗಳಿಗೂ ನನ್ನ ಆದಿ ಎನ್ನುವಂಥದ್ದು ಗೊತ್ತಿಲ್ಲ. ಸರ್ವಶಃ ಎಂಬ ಮಾತನ್ನ ಇಲ್ಲಿ ಹೇಳ್ತಾನೆ ಭಗವಂತ. ಎಲ್ಲಾ ಪ್ರಕಾರಗಳಿಂದಲೂ ಅವರು ನನ್ನನ್ನು ತಿಳಿಯಲಾರ. ಯಾವ ಪ್ರಕಾರದಿಂದ? ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ, ಈ ಎರಡೂ ಕಾರಣಗಳು ಭಗವಂತನೇ ಆಗಿದ್ದಾನೆ ಸೃಷ್ಟಿಯ ವಿಷಯದಲ್ಲಿ. ನಿಮಿತ್ತ ಕಾರಣ ಅಂದ್ರೆ ಏನು? ನಾನು ಹೇಳಿದೆ, ಕುಂಬಾರನು ನಿಮಿತ್ತ ಕಾರಣ ಮಡಿಕೆಗೆ, ಮಣ್ಣು ಉಪಾದಾನ ಕಾರಣ ಮಡಿಕೆಗೆ. ಆದ್ದರಿಂದ ಈ ಎರಡೂ ಕಾರಣಗಳು ಬೇರೆ ಬೇರೆ ಆಗಿರ್ತದೆ ಪ್ರಪಂಚದಲ್ಲಿ. ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ ಬೇರೆ, ಕಲ್ಲು ಮರಳು ಸಿಮೆಂಟು ಇಟ್ಟಿಗೆ ಇದು ಬೇರೆ. ಕಲ್ಲು ಸಿಮೆಂಟು ಮರಳು ಇವೆಲ್ಲ ಉಪಾದಾನ ಕಾರಣ. ಆ ಇಂಜಿನಿಯರ್ ಅಂತ ಯಾರಿದ್ದಾನೋ ಅಥವಾ ಅವನ ಟೀಮ್ ಅಂತ ಏನಿದೆಯೋ ಅದು ನಿಮಿತ್ತ ಕಾರಣ. ಹೀಗೆ ಬಟ್ಟೆಯನ್ನ ಮಾಡುವವನು ನೂಲು, ಇದೆರಡು ಪ್ರತ್ಯೇಕ. ಉಪಾದಾನ ಕಾರಣ ಬೇರೆ, ನಿಮಿತ್ತ ಕಾರಣ ಬೇರೆ. ಜಗತ್ತಿನ ಸೃಷ್ಟಿಯ ವಿಷಯಕ್ಕೆ ಬಂದಾಗ
ಉಪಾದಾನ ಕಾರಣನೂ ಭಗವಂತನೇ, ನಿಮಿತ್ತ ಕಾರಣನೂ ಭಗವಂತನೇ. ತಂದೆಯೂ ಅವನೇ, ತಾಯಿಯೂ ಅವನೇ. ಆದ್ದರಿಂದ ಈ ಯಾವ ಪ್ರಕಾರದಿಂದಲೂ, ನಿಮಿತ್ತ ಕಾರಣದಿಂದಲೂ ಅವನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ, ಉಪಾದಾನ ಕಾರಣದಿಂದಲೂ ಅವನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸರ್ವ ಪ್ರಕಾರಗಳಿಂದಲೂ ಸರ್ವಶಃ ಎಂಬ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇದನ್ನ ಯಾಕೆ ಹೇಳಿದ್ದಾನಪ್ಪ ಅಂತ ಹೇಳಿದ್ರೆ, ನಾನೇ ಸೃಷ್ಟಿಕರ್ತನಾದ ಈಶ್ವರನೇ ನನ್ನ ರಹಸ್ಯವನ್ನು ಹೇಳ್ತಾ ಇದ್ದೇನೆ. ಅದರಿಂದ ಸಣ್ಣ ವಿಷಯ ಅಲ್ಲ ಇದು. ಭಗವದ್ಗೀತೆಯಲ್ಲಿ ಭಗವದ್ವಿಚಾರ ನಮಗೆ ಸಿಗ್ತಾ ಇರೋದು ಬೇರೆ ಯಾರೋ ಹೇಳಿದ ಮಾತಲ್ಲ ಎಂಬುದನ್ನು ಗಮನಿಸಬೇಕು. ಯಾರೋ ಜಗತ್ತಿನ ಆದಿ ಮೂಲವಾಗಿದ್ದಾನೆ, ಆದಿ ಕಾರಣನಾಗಿದ್ದಾನೆ ಅಂಥವನು. ಅಲ್ಲ, ಆದಿ ಕಾರಣ ಅಂತ ನೀವು ಹೇಳ್ತಿದ್ದೀರಿ, ಮೂಲ ಕಾರಣ ಅಂತ ಹೇಳ್ತಿದ್ದೀರಿ. ಅವನಿಗೆ ಕಾರಣ ಏನು? ಕಾರಣವಿಲ್ಲದ ಕಾರಣ ಅದು. ಅದಕ್ಕೆ ಹೇಳೋದು, ಪಾರ್ವತೀ ದೇವಿಗೆ ಅತ್ತೆಯ ಕಾಟ ಇಲ್ಲ. ಯಾಕೆ? ಈಶ್ವರನಿಗೆ ಅಪ್ಪ ಅಮ್ಮ ಇಲ್ಲ. ಈಶ್ವರನಿಗೆ ಅಪ್ಪ ಅಮ್ಮ ಇದ್ದಿದ್ರೆ ಪಾರ್ವತಿಗೆ ರಗಳೆ ಆಗ್ತಿತ್ತು. ಯಾಕೆ? ಈಶ್ವರನ ಅಮ್ಮ ಅತ್ತೆ ಆಗ್ತಾ ಇದ್ರು. ಆ ಸಮಸ್ಯೆಯೇ ಇಲ್ಲ ಅಂತ ಸುಮ್ಮನೆ ಹೀಗೆ ಹೇಳುವುದುಂಟು. ಅದರ ಅರ್ಥ ಏನು? ಈಶ್ವರ ಅಂದ್ರೆ ಪರಮಾತ್ಮ, ಅವನಿಗೆ ಮೂಲ ಇಲ್ಲ. ಕಾಲಾತೀತನಾದವನು, ದೇಶಾತೀತನಾದವನು. ಅದನ್ನ ಅವನು ಯಾವಾಗ ಹುಟ್ಟಿದ ಎನ್ನುವ ಪ್ರಶ್ನೆಯನ್ನು ಮಾಡಬಾರದು. ಅವನು ಹುಟ್ಟೇ ಇಲ್ಲದವನು. ದೇವತೆಗಳಿಗೂ ಋಷಿಗಳಿಗೂ ಬೇರೆ ಎಲ್ಲರಿಗೂ ಹುಟ್ಟು ಇದೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಹುಟ್ಟು ಇದೆ. ಪರಮಾತ್ಮನಿಗೆ ಒಬ್ಬನಿಗೆ ಬಿಟ್ಟು ಇನ್ನೆಲ್ಲರಿಗೂ ಹುಟ್ಟಿದೆ. ಅವನ ಜೊತೆಗಿರುವ ಪ್ರಕೃತಿಯನ್ನು ನಾವು ಪರಮಾತ್ಮನಿಗೆ ಭಿನ್ನವಾಗಿ ನೋಡೋದಿಲ್ಲ. ಅದೆರಡು ಕೂಡ ಅಭಿನ್ನ, ವಾಗರ್ಥಾವಿವ ಸಂಪೃಕ್ತವು. ಶಾಶ್ವತ ದಂಪತಿಗಳವರು, ಸನಾತನ ದಂಪತಿಗಳು, ಪ್ರಕೃತಿ ಪುರುಷಾತ್ಮಕನಾದ ಈಶ್ವರ. ಅದು ಎರಡು ಒಂದೇ ತತ್ವ ಅಂತ, ಎರಡು ಸೇರಿಕೊಂಡಾಗಲೇ ಈಶ್ವರ ಅಂತ ಕರೆಯಲ್ಪಡುತ್ತೆ. ಆದ್ದರಿಂದ ಅದಕ್ಕೆ ಆದಿ ಇಲ್ಲ ಎಂಬಂಥದ್ದು ಸಂಗತಿ. ಆದರೆ ಅವನೇ ಅವತಾರ ಮಾಡಿ, ಆ ಈಶ್ವರನೇ ಅವತಾರ ಮಾಡಿ ತನ್ನ ಸತ್ಯವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅದರಿಂದ ಭಗವದ್ಗೀತೆಯಲ್ಲಿ ಯಾವ ವಿಷಯ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೋ ಅತ್ಯಂತ ಅಪರೂಪವಾದ, ಯಾರಿಗೂ ತಿಳಿಯದ, ಕೇವಲ ಪರಮಾತ್ಮನಿಂದ ಮಾತ್ರವೇ ಗೊತ್ತಾಗುವಂತಹ ಸೂಕ್ಷ್ಮ ಸಂಗತಿಗಳು ಇದರಲ್ಲಿವೆ ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಡಬೇಕು. ದೇವತೆಗಳಿಗೂ ಅದು ಗೊತ್ತಿರಲಿಲ್ಲ ಅನ್ನೋದಕ್ಕೆ ಉಪನಿಷತ್ತಲ್ಲಿಯೂ ಕಥೆಗಳು ಬರುತ್ತೆ. ಕೇನೋ ಉಪನಿಷತ್ತಲ್ಲಿ ನಾವು ಕೇಳಿರ್ತೇವೆ, ಯಕ್ಷನ ರೂಪದಲ್ಲಿ ಭಗವಂತ ಪ್ರಕಟನಾದಾಗ ಇಂದ್ರ, ಅಗ್ನಿ, ವಾಯು ಮುಂತಾದ ದೇವತೆಗಳಿಗೆ ಅದನ್ನ ಅರಿಲಿಕ್ಕೆ ಆಗಲಿಲ್ಲ ಅಂತ. ಪುರಾಣದಲ್ಲಿ ಕೂಡ ಲಿಂಗೋದ್ಭವದ ಕಥೆಯನ್ನು ನಾವು ಕೇಳ್ತೇವೆ. ಬ್ರಹ್ಮನಿಗೂ ವಿಷ್ಣುವಿಗೂ ಚತುರ್ಮುಖ ಬ್ರಹ್ಮನಿಗೂ ಯುದ್ಧವಾದಾಗ, ಕಲಹವಾದಾಗ ಅವರ ಮಧ್ಯದಲ್ಲಿ ಲಿಂಗ ರೂಪದಲ್ಲಿ, ಬೆಳಕಿನ ಪುಂಜ ರೂಪದಲ್ಲಿ ಭಗವಂತ ಪ್ರಕಟನಾದಾಗ ಅದರ ಆದಿಯನ್ನ, ಅಂತ್ಯವನ್ನ ತಿಳಿಲಿಕ್ಕೆ ಇವರಿಬ್ಬರು ಹೊರಟರು, ಅವರಿಗೆ ಗೊತ್ತಾಗಲಿಲ್ಲ ಅಂತ. ಅದರಿಂದ ಭಗವಂತನಿಗೆ ಆದಿ ಇಲ್ಲ. ಆದ್ದರಿಂದ ಯಾರು ಅವನನ್ನು ಅರಿಯರು. ಇಷ್ಟು ವಿಷಯವನ್ನ, ಸರ್ವೋತ್ಕೃಷ್ಟವಾದಂತಹ ಜ್ಞಾನದ ಮಹಿಮೆಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ ದೇವರು. ಈಗ ಆ ತತ್ವವನ್ನು ತಿಳಿಯುವುದರಿಂದ ಆಗುವ ಪ್ರಯೋಜನ ಏನು? ಭಗವಂತನ ಉತ್ಪತ್ತಿಯ ಗುಟ್ಟನ್ನ ಮತ್ತು ಅವನ ಮಹಾತ್ಮೆಯನ್ನ ಅರಿಯುವುದರಿಂದ ಏನು ಪ್ರಯೋಜನ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯಹ ಮಾಂ ಅಜಂ ಅನಾದಿಂಚ ಲೋಕಮಹೇಶ್ವರಂ ವೇತ್ತಿ. ಯಾವಾತನೋ ನನ್ನನ್ನು ಅಜನೆಂದು, ಅನಾದಿ ಎಂದು, ಲೋಕಮಹೇಶ್ವರನೆಂದು ತಿಳಿಯುತ್ತಾನೋ, ಭಗವಂತನನ್ನ ಯಥಾರ್ಥವಾಗಿ ತಿಳಿಯುತ್ತಾನೋ, ಮರ್ತ್ಯೇಷು ಅಸಮ್ಮೂಢ ಸಹ, ಅವನು ಸಾಯುವವರಲ್ಲಿ, ಅಂದರೆ ಮನುಷ್ಯರಲ್ಲಿ
ಮರ್ತ್ಯ ಎನ್ನುವ ಶಬ್ದ ಮೃತ್ಯು ಇಂದ ಬಂದಿದೆ. ಮೃತ್ಯು ಎನ್ನುವ ಸ್ವಭಾವವನ್ನು ಹೊಂದಿರೋದ್ರಿಂದ ಮರ್ತ್ಯ. ಆದ್ದರಿಂದ ಆ ಮನುಷ್ಯರಲ್ಲಿಯೇ ಅಸಮ್ಮೂಢನಾಗುತ್ತಾನೆ. ಅಸಮ್ಮೂಢ ಅಂದ್ರೇನು? ಮೂಢ ಅಂದ್ರೆ ಅವಿವೇಕಿ ಅಂತ ಅರ್ಥ. ಸಮ್ಮೂಢ ಅಂದ್ರೆ ಸ್ಟ್ರಾಂಗ್ ಅವಿವೇಕಿ ಅಂತ ಅರ್ಥ. ಸಮ್ ಅಂದ್ರೆ ಸಮ್ಯಕ್, ಚೆನ್ನಾಗಿ, ಚೆನ್ನಾದ ವಿವೇಕಿ, ಅವಿವೇಕಿ. ಅಸಮ್ಮೂಢ ಅಂತ ಹೇಳಿದ್ರೆ ಚೆನ್ನಾದ ವಿವೇಕಿ ಅಂತ ಅರ್ಥ. ಚೆನ್ನಾದ ಅವಿವೇಕಿಗೆ ವಿರುದ್ಧವಾಗಿರುವ ಶಬ್ದ ಅಸಮ್ಮೂಢ. ಅಂದ್ರೆ ಮಹಾವಿವೇಕಿ, ಶ್ರೇಷ್ಠ ವಿವೇಕಿ ಯಾರು? ಮನುಷ್ಯರಲ್ಲಿಯೇ. ಮನುಷ್ಯರಲ್ಲಿಯೇ ಶ್ರೇಷ್ಠ ವಿವೇಕಿ ಯಾರು? ಯಾರು ಪರಮಾತ್ಮನನ್ನ ಅಜನೆಂದು ಅಂದ್ರೆ ಹುಟ್ಟಿಲ್ಲದವನೆಂದು, ಅನಾದಿಯೆಂದು, ಸರ್ವಲೋಕ ಮಹೇಶ್ವರನೆಂದು ತಿಳಿಯುತ್ತಾನೋ ಅವನು ವಿವೇಕಿ. ಅಂಥ ವಿವೇಕಿಗೆ ಏನು ಫಲ ಆಗ್ತದೆ, ಏನು ಲಾಭ ಆಗ್ತದೆ ಅಂದ್ರೆ ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ತಾನೆ. ಜ್ಞಾನದ ಫಲ ಏನಪ್ಪಾ ಅಂದ್ರೆ ಎಲ್ಲ ಪಾಪಗಳಿಂದ ಬಿಡುಗಡೆ ಆಗುವಂಥದ್ದು. ಕರ್ಮ ಬಂಧನ ಎಂಬ ಶಬ್ದನೂ ಬಳಸ್ತಾರೆ, ಸಂಸಾರ ಬಂಧನ ಅಂತನೂ ಬಳಸ್ತಾರೆ, ಪಾಪ ಅಂತ ಶಬ್ದನು, ಎಲ್ಲದೂ ಅರ್ಥ ಒಂದೇ. ಅಂದ್ರೆ ಮುಕ್ತನಾಗ್ತಾನೆ ಅಂತ ಅರ್ಥ. ಶಂಕರ ಭಗವತ್ಪಾದರು ಈ ಶಬ್ದ ಬಂದಾಗ ಚಂದ ಹೇಳ್ತಾರೆ, ಸರ್ವ ಪಾಪೈಹಿ ಅಂದಾಗ ಮತಿಪೂರ್ವ ಅಮತಿಪೂರ್ವ ಕೃತೈಹಿ ಅಂತ. ಗೊತ್ತಿದ್ದು ಮಾಡಿದ, ಗೊತ್ತಿಲ್ಲದೆ ಮಾಡಿದ, ಎರಡೂ ರೀತಿಯ ಪಾಪಗಳು ಇರ್ತದೆ. ಕೆಲವು ಪಾಪಗಳು ಬುದ್ಧಿಪೂರ್ವಕವಾಗಿ ಇದು ಪಾಪ ಅಂತ ಗೊತ್ತಿದ್ದೂ ಕೂಡ ಅವನು ಮಾಡ್ತಾನೆ. ಇನ್ನೊಂದು ಒಂದಿಷ್ಟು ಪಾಪಗಳು ಅವನಿಗೆ ಗೊತ್ತಿರೋದಿಲ್ಲ, ಅದು ನಡೆದು ಹೋಗ್ತದೆ ಬದುಕಿನಲ್ಲಿ. ಆ ಎರಡೂ ರೀತಿಯ ಪಾಪಗಳಿಂದ ಅವನು ಬಿಡುಗಡೆ ಆಗ್ತಾನೆ. ಸರಿ, ತುಂಬಾ ಸುಲಭ ಅಲ್ಲ ಏನು? ಭಗವಂತನು ಹುಟ್ಟಿಲ್ಲದವನು, ಅನಾದಿಯು, ಸರ್ವಲೋಕ ಮಹೇಶ್ವರನು ಅಂತ ತಿಳ್ಕೊಂಡ್ರೆ ಆಯ್ತಲ್ಲ. ತಿಳ್ಕೊಂಡಿದ್ದೇನೆ ಅಲ್ಲ, ಶಂಕರರು ಸ್ಪಷ್ಟವಾಗಿ ಸರ್ವಲೋಕ ಮಹೇಶ್ವರ ಎಂಬ ಶಬ್ದಕ್ಕೆ ಅರ್ಥ ಏನು? ಲೋಕ ಮಹೇಶ್ವರ, ಸರ್ವಲೋಕ ಅಂತಿಲ್ಲ, ಲೋಕ ಮಹೇಶ್ವರ ಎಂಬ ಶಬ್ದಕ್ಕೆ ಅರ್ಥ ಏನು? ಲೋಕಾನಾಂ ಮಹಾಂತಂ ಈಶ್ವರಂ, ಎಲ್ಲ ಲೋಕಗಳಿಗೂ ದೊಡ್ಡವನಾದ ಈಶ್ವರ ಅಂದ್ರೆ ಒಡೆಯ. ಸಣ್ಣ ಸಣ್ಣ ಒಡೆಯರಿದ್ದಾರೆ ಎಲ್ಲ ಲೋಕಕ್ಕೂ ಕೂಡ ಅಲ್ವಾ? ಈ ರಾಜ್ಯಕ್ಕೆ ಒಬ್ಬನು ಒಡೆಯ ಇರ್ತಾನೆ, ದೇಶಕ್ಕೆ ಒಬ್ಬ ಒಡೆಯ ಇರ್ತಾನೆ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಒಡೆಯ ಇರ್ತಾನೆ, ಈ ಸೌರ ಮಂಡಲಕ್ಕೆ ಒಬ್ಬ ಒಡೆಯ ಇರ್ತಾನೆ, ಒಂದು ಬ್ರಹ್ಮಾಂಡಕ್ಕೆ ಒಬ್ಬ ಒಡೆಯ ಇರ್ತಾನೆ. ಹೀಗೆ ಸಣ್ಣ ಸಣ್ಣ ಒಡೆಯರಿದ್ದಾರೆ. ಆದ್ರೆ ಎಲ್ಲದಕ್ಕೂ ಒಡೆಯ ಯಾರು? ದೊಡ್ಡ ಒಡೆಯ ಯಾರು? ಅವನೇ ಈಶ್ವರ. ಈಶ್ವರ ಅಂದ್ರೆ ಪರಮಾತ್ಮ. ಅವನು ಯಾರು? ಶಂಕರರು ಸ್ಪಷ್ಟವಾಗಿ ತುರೀಯಂ ಅಜ್ಞಾನ ತತ್ಕಾರ್ಯ ವರ್ಜಿತಂ, ಅವನೇ ತುರೀಯನು. ತುರೀಯನು ಅಂದ್ರೆ ಏನದು? ಜಾಗೃತ್, ಸ್ವಪ್ನ, ಸುಷುಪ್ತಿ, ಈ ಮೂರು ಅಭಿಮಾನವೊಂದು ಹೊಂದಿರುವ ಆತ್ಮನಿಗೆ ಮೂರು ಹೆಸರು ಉಂಟು. ಜಾಗೃತ್ ಅನುಭವವನ್ನು ಅನುಭವಿಸುವ ಆತ್ಮನಿಗೆ ಹೆಸರೇನು? ಅವನಿಗೆ ವಿಶ್ವ. ಸ್ವಪ್ನ ಅಭಿಮಾನಿಯಾದ ಆತ್ಮನಿಗೆ ಹೆಸರು ತೈಜಸ. ಸುಷುಪ್ತಿ ಅಭಿಮಾನಿಯಾದಂಥ ಆತ್ಮನಿಗೆ ಹೆಸರು ಪ್ರಾಜ್ಞ. ಈ ಮೂರನ್ನೂ ಮೀರಿದ ಅಸಂಗ ಶುದ್ಧ ಚೈತನ್ಯಕ್ಕೆ ಹೆಸರು ತುರೀಯ ಅಂತ. ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಚತುರ್ಥನು, ತುರೀಯನು ಅಂತ ಕರೆಯಲ್ಪಡುವವನು ನಮ್ಮೆಲ್ಲರ ಪ್ರತ್ಯೇಗಾತ್ಮನು. ಆ ಪ್ರತ್ಯೇಗಾತ್ಮನಲ್ಲಿ ಅಜ್ಞಾನ ತತ್ ಕಾರ್ಯವರ್ಜಿತಂ, ಅಜ್ಞಾನವೂ ಇಲ್ಲ, ಅಜ್ಞಾನದಿಂದ ಹುಟ್ಟಿದಂತಹ ಕಾಮ ಕರ್ಮ ಮುಂತಾದಂತಹ ಕಾರ್ಯಗಳು ಇಲ್ಲ. ರಾಗದ್ವೇಷ ಮುಂತಾದವುಗಳು ಅದರ ಕಾರ್ಯಗಳು, ಅಜ್ಞಾನದ ಕಾರ್ಯ. ಅಜ್ಞಾನವೂ ಅದರ ಕಾರ್ಯಗಳು ಎರಡೂ ಇಲ್ಲದ ತುರೀಯನು
ಇಡೀ ಜಗತ್ತಿಗೆ ಒಡೆಯನು, ಅವನು ಹುಟ್ಟಿಲ್ಲದವನು, ಅವನು ಅನಾದಿಯು, ಆದಿ ಇಲ್ಲದವನು. ಶಂಕರರು ಹೇಳ್ತಾರೆ, ಅನಾದಿತ್ವಂ ಅಜತ್ವೇ ಹೇತು, ಆದಿ ಇಲ್ಲದವನಾದದ್ರಿಂದ ಅವನಿಗೆ ಹುಟ್ಟು ಇಲ್ಲ ಅಂತ. ಆದಿ ಇದ್ದರೆ ಹುಟ್ಟಿರಬೇಕು, ಆದಿ ಇಲ್ಲ, ಅಂತ್ಯವೂ ಇಲ್ಲ. ಅನಂತವಾದ ಆ ಪರಮಾತ್ಮ ವಸ್ತು ನಮ್ಮೆಲ್ಲರ ಪ್ರತ್ಯಗಾತ್ಮ ಸ್ವರೂಪನಾಗಿದ್ದಾನೆ ಎಂಬುದಾಗಿ ತಿಳಿದರೆ ಅದು ಯಥಾರ್ಥ ಜ್ಞಾನ, ಅದು ಸಮ್ಯಕ್ ಜ್ಞಾನ. ಅಂಥವರು ಮಹಾವಿವೇಕಿಗಳು. ಅವರು ಭವಬಂಧನದಿಂದ ಮುಕ್ತರಾಗ್ತಾರೆ ಅಥವಾ ಸರ್ವ ಪಾಪಗಳಿಂದ ಬಿಡುಗಡೆಯಾಗ್ತಾರೆ ಎಂಬುದಾಗಿ ಭಗವಂತನು ಈ 3 ಶ್ಲೋಕಗಳಲ್ಲಿ ಬೋಧನೆಯ ಸ್ವರೂಪ, ಶಿಷ್ಯ ಲಕ್ಷಣ, ಗುರುವಿನ ಲಕ್ಷಣ, ಪರಮಾತ್ಮನ ಸ್ವರೂಪ, ಅದರ ಫಲ ಇಷ್ಟನ್ನು ತಿಳಿಸಿಕೊಟ್ಟಿದ್ದಾನೆ. ಒಂದು ದೃಷ್ಟಿಯಲ್ಲಿ ಅಧ್ಯಾಯದ ಒಂದು ಪರಿಚಯ ಮತ್ತು ವಿಭೂತಿ ಮತ್ತು ಯೋಗದ ಜ್ಞಾನದ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ. ಇನ್ನು ಮುಂದಿನ ಶ್ಲೋಕ ಏನಿದೆ, 4ನೇ ಶ್ಲೋಕದಿಂದ ಆರಂಭ ಮಾಡಿ 7ನೇ ಶ್ಲೋಕದವರೆಗೆ, ಈ 4 ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಅವನ ವಿಭೂತಿಯನ್ನ ವರ್ಣಿಸ್ತಾನೆ. ವಿಸ್ತಾರವಾಗಿ ಮುಂದೆ ಹೇಳಲಿಕ್ಕುಂಟು, ಸಂಕ್ಷೇಪವಾಗಿ ಒಂದು ಪರಿಚಯ ಹಾಗೂ ಅದನ್ನ ವಿಭೂತಿಯನ್ನು ತಿಳಿಯುವುದರಿಂದ ಆಗುವ ಫಲ ಏನು, ಜ್ಞಾನ ಫಲ ಏನು, ಅದನ್ನು ಹೇಳ್ತಾನೆ. ನೋಡಿ, ಭಗವಂತನ ವಿಭೂತಿ ಅಂತ ಹೇಳಿದ್ರೆ ಭಗವಂತನ ಅಭಿವ್ಯಕ್ತಿ, ಭಗವಂತನ ತೋರ್ಕೆಗಳು, ಭಗವಂತನು ಕಾಣಿಸಿಕೊಳ್ಳುವ ರೀತಿ, ಅದು 2 ರೀತಿಯಾಗಿರ್ತದೆ. ಒಂದು ಬಾಹ್ಯ ಪ್ರಪಂಚ, ಇನ್ನೊಂದು ಆಂತರ ಪ್ರಪಂಚ ಅಂತ. ಬಾಹ್ಯ ಪ್ರಪಂಚದಲ್ಲಿ ಪಂಚಭೂತಾತ್ಮಕವಾದ ಈ ಸೃಷ್ಟಿ ಏನಿದೆಯೋ ಅದು ಅವನ ವಿಭೂತಿ. ಇನ್ನು ಆಂತರ ಪ್ರಪಂಚ ಯಾವುದಪ್ಪ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ. ಮನಸ್ಸು, ಬುದ್ಧಿ ಅಂದ್ರೆ ಅಂತಃಕರಣದಲ್ಲಿ ಬೇರೆ ಬೇರೆ ಆಲೋಚನೆಗಳು, ಭಾವಗಳು ಉತ್ಪತ್ತಿ ಆಗುತ್ತೆ. ಅದೂ ಕೂಡ ಭಗವಂತನ ವಿಭೂತಿಯೇ. ಭಗವಂತನಲ್ಲದೆ ಇನ್ಯಾವ ವಸ್ತುವು ಈ ಸೃಷ್ಟಿಯಲ್ಲಿ ಇಲ್ಲ. ಹಾಗಿರುವುದರಿಂದ ಹೊರಗಡೆ ವಿಭೂತಿಗಳನ್ನು ತದನಂತರ ಹೇಳ್ತಾನೆ. ಈ ಶ್ಲೋಕಗಳಲ್ಲಿ ನಮ್ಮ ಮನಸ್ಸಲ್ಲಿ ಪ್ರಕಟವಾಗುವ ಅವನ ವಿಭೂತಿಗಳು, ಅವನ ವಿಶೇಷ ಸಾಮರ್ಥ್ಯ, ಅವನ ಮಹಿಮೆ, ಅದರ ಕುರಿತು 20 ವಿಭೂತಿಯನ್ನ, 20 ಭಾವನೆಗಳನ್ನ ನಮ್ಮ ಮುಂದೆ ಭಗವಂತ ತೋರಿಸಿಕೊಳ್ತಾನೆ. ಎಲ್ಲ ಭಾವನೆಗಳು ನನ್ನಿಂದಲೇ ಹುಟ್ಟುವಂಥದ್ದು, ನಾನೇ ಅದಕ್ಕೆ ಕಾರಣನು ಎಂಬುದಾಗಿ ಹೇಳ್ತಾನೆ. ಶ್ಲೋಕ 4 ಮತ್ತು 5 ಒಟ್ಟಿಗೆ ನಾವು ಹೇಳೋಣ. ಬುದ್ಧಿಜ್ಞಾನಮ ಸಮ್ಮೋಹ ಕ್ಷಮಾ ಸತ್ಯಂ ದಮಃಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನೈ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. 20 ಸಂಗತಿಯನ್ನು ಹೇಳಿದ್ದಾನೆ ಇದರಲ್ಲಿ. ಬುದ್ಧಿ, ಜ್ಞಾನಂ, ಅಸಮ್ಮೋಹ, ಕ್ಷಮಾ, ಸತ್ಯಂ, ದಮಃ, ಶಮಃ, ಸುಖಂ, ದುಃಖಂ, ಭವಃ, ಅಭಾವಃ, ಭಯಂ, ಅಭಯಂ, ಅಹಿಂಸಾ, ಸಮತಾ, ತುಷ್ಟಿಃ, ತಪಃ, ದಾನಂ, ಯಶಃ, ಅಯಶಃ. 20 ಭಾವಗಳನ್ನು. ಭೂತಾನಾಂ ಪೃಥಗ್ವಿಧಾಃ ಭಾವಾಃ ಮತ್ತ ಏವ ಭವಂತಿ. ಭೂತಾನಂ ಜೀವರಾಶಿಗಳು ಅಂತ ಅರ್ಥ. ಜೀವರಾಶಿಗಳಲ್ಲಿ ಪೃಥಗ್ವಿಧಾಃ ಬೇರೆ ಬೇರೆಯಾಗಿ ಉಂಟಾಗುವ ಈ ಭಾವಗಳು, ಈ ಆಲೋಚನೆಗಳು ಮತ್ತ ಏವ ಭವಂತಿ, ನನ್ನಿಂದಲೇ ಉಂಟಾಗ್ತವೆ. ಇದೆಲ್ಲ ನನ್ನ ವಿಭೂತಿಗಳೇ, ನನ್ನ ಅಭಿವ್ಯಕ್ತಿಗಳೇ. ಯಾರು ಭಗವಂತನಿಗೆ ಅತ್ಯಂತ ಶರಣಾಗಿದ್ದಾರೋ ಅವರಿಗೆ ಮನಸ್ಸಲ್ಲಿ ಹುಟ್ಟುವ ಎಲ್ಲ ಭಾವನೆಗಳು ಭಗವಂತನ ಮಹಿಮೆ ಎಂಬುದಾಗಿ ಕಾಣಿಸ್ತದೆ. ಆದರೆ ಇಲ್ಲಿ ವಿಶೇಷವಾಗಿ ಆಸುರಿ ಭಾವನೆಗಳನ್ನು ಹೇಳಲಿಲ್ಲ, ದೈವಿ ಭಾವನೆಗಳನ್ನು ಹೇಳಿದ. ದೈವಿ ಮತ್ತು ಆಸುರಿ ಅಂತ 2 ರೀತಿಯ ವೃತ್ತಿಗಳು ಹುಟ್ಟುತ್ತದೆ ಮನಸ್ಸಲ್ಲಿ.
ಶುದ್ಧ ಸಾತ್ವಿಕ ವೃತ್ತಿಗಳನ್ನು ಪ್ರಧಾನವಾಗಿ ತೆಗೆದುಕೊಂಡಿದ್ದಾನೆ. ಆದ್ದರಿಂದ ಅವೆಲ್ಲವೂ ಭಗವಂತನ ವಿಭೂತಿ ಎಂಬುದಾಗಿ ಚಿಂತನೆ ಮಾಡಬೇಕು. ಮೊದಲನೇದಾಗಿ ಬುದ್ಧಿ. ಬುದ್ಧಿ ಅಂತ ಹೇಳಿದ್ರೆ, ಇಲ್ಲಿ ಶಂಕರ ಭಾಷ್ಯದಲ್ಲಿ ಶಂಕರು ಇತಶ್ಚ ಅಹಂ ಮಹೇಶ್ವರೋ ಲೋಕಾನ, ಈ ಕಾರಣದಿಂದ ನಾನು ಮಹೇಶ್ವರನು, ಅಂದ್ರೆ ನಾನು ಜಗತ್ತಿನ ಎಲ್ಲ ರೀತಿಯ ಸೃಷ್ಟಿಗೆ ಕಾರಣನು, ಆದ್ದರಿಂದ ನಾನು ಮಹೇಶ್ವರನು ಎಂಬುದಾಗಿ ಹೇಳುವುದಕ್ಕೋಸ್ಕರ ಈ ಶ್ಲೋಕ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಎಲ್ಲಾ ರೀತಿಯ ಭಾವಗಳು ಭಗವಂತನಿಂದಲೇ ಸೃಷ್ಟಿ ಆಗ್ತವೆ ಎನ್ನುವುದು ಇದರಲ್ಲಿ ಮುಖ್ಯವಾದ ವಿಷಯ. ಮೊದಲನೇದಾಗಿ ಬುದ್ಧಿ ಅಂತಃಕರಣಸ್ಯ ಸೂಕ್ಷ್ಮಾದಿ ಅರ್ಥ ಅವಬೋಧನ ಸಾಮರ್ಥ್ಯಂ ಅಂತ ಶಂಕರ್ ಹೇಳ್ತಾರೆ. ಬುದ್ಧಿ ಅಂದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಅಂತ ತಗೊಳ್ಬಾರ್ದು. ಫ್ಯಾಕಲ್ಟಿ ಆಫ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಉಪಕರಣ ಅಂತ ತೆಗೆದುಕೊಳ್ಬಾರ್ದು. ಇಲ್ಲೇನು ಅಂತಃಕರಣಸ್ಯ ಸೂಕ್ಷ್ಮಾದಿ ಅರ್ಥ ಅವಬೋಧನ ಸಾಮರ್ಥ್ಯ, ಸೂಕ್ಷ್ಮವಾದ ವಸ್ತುಗಳನ್ನ, ಪದಾರ್ಥಗಳನ್ನ ಅರಿತುಕೊಳ್ಳತಕ್ಕಂತಹ ಸಾಮರ್ಥ್ಯ ಏನು ಅಂತಃಕರಣಕ್ಕಿದೆಯೋ ಅದಕ್ಕೆ ಬುದ್ಧಿ ಎಂಬುದಾಗಿ ಹೇಳ್ತಾರೆ. ಅಂತಃಕರಣದ ಒಂದು ವಿಶೇಷ ವೃತ್ತಿ ಅದು, ವಿಶೇಷ ಸಾಮರ್ಥ್ಯ ಅದು. ಅದು ಸೂಕ್ಷ್ಮ ಗ್ರಹಣ ಮಾಡುವ ಸಾಮರ್ಥ್ಯ ನಮಗೆ. ಅತ್ಯಂತ ಕ್ಲಿಷ್ಟಕರವಾದಂತಹ ವಿಷಯ, ಸೂಕ್ಷ್ಮವಾದ ವಿಷಯಗಳನ್ನ ಬುದ್ಧಿ ಚೆನ್ನಾಗಿರುವವನಿಗೆ ಹೇಳಿದ್ರೆ ಅವನದನ್ನು ಗ್ರಹಣ ಮಾಡ್ಕೊಳ್ತಾನೆ. ಅವನಿಗೆ ಬುದ್ಧಿವಂತ ಅಂತ ಹೇಳ್ತಾನೆ. ತದ್ವಂತಂ ಬುದ್ಧಿಮಾನಿತಿ ವದಂತಿ. ಬುದ್ಧಿವಂತ ಅಂದ್ರೆ ಯಾರು? ಸೂಕ್ಷ್ಮ ವಿಷಯಗಳನ್ನ ಗ್ರಹಣ ಮಾಡುವ ಸಾಮರ್ಥ್ಯ ಇರುವವನು. ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಕೂಡ ತುಂಬಾ ಸುಲಭವಾಗಿ ಗ್ರಹಿಸಿ ಬಿಡ್ತಾನೆ. ಹೇಳಿಕೊಂಡು ಮ್ಯಾಥಮೆಟಿಕ್ಸ್ ಮಾತ್ರ ಅವನಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಡ್ತಾನಪ್ಪ. ಗಣಿತದಲ್ಲಿ ಬಹಳ ಬುದ್ಧಿವಂತ. ಗಣಿತ ಅಂದ್ರೇನು? ಒಂದು ಸ್ವಲ್ಪ ಬೇರೆ ವಿಷಯಗಳಿಗೆ ಹೋಲಿಸಿ ಸ್ವಲ್ಪ ಸೂಕ್ಷ್ಮವಾದ ವಿಷಯ. ಆ ಸೂಕ್ಷ್ಮವಾದ ವಿಷಯನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ರೆ ಬುದ್ಧಿವಂತ ಅಂತ. ಒಂದು ದೃಷ್ಟಾಂತ ಕೊಟ್ಟಿದ್ದು ಅಷ್ಟೇನೆ. ಗಣಿತ ಗೊತ್ತಿಲ್ಲದಿದ್ದರೂ ಬುದ್ಧಿವಂತರು ಅಲ್ಲ ಎಂಬ ಅರ್ಥ ಅಲ್ಲ. ನಮ್ಮ ಮಹಾಭಾರತದಲ್ಲಿ ಒಂದು ಚಂದದ ದೃಷ್ಟಾಂತ ಇದೆ. ಇಂಗಿತಜ್ಞಾಸ್ತು ಮಗಧಾಃ ಪ್ರೇಕ್ಷಿತಜ್ಞಾಸ್ತು ಕೋಸಲಾಃ ಅರ್ಧೋಕ್ತಾಃ ಕುರು ಪಾಂಚಾಲಾಃ ಸರ್ವೋಕ್ತಾಃ ದಕ್ಷಿಣಾಪಥಾಃ. ಅವತ್ತಿನ ಕಾಲದಲ್ಲಿ ನಮ್ಮ ಸೌತ್ ಇಂಡಿಯನ್, ದಕ್ಷಿಣಾಪಥ ಅಂದ್ರೆ ದಾಕ್ಷಿಣಾತ್ಯರು. ದಾಕ್ಷಿಣಾತ್ಯರು ಅದು ಸೌತ್ ಇಂಡಿಯನ್ಸ್ ಯಾರಿದ್ದಾರೆ ಅವರು ಸ್ವಲ್ಪ ದಡ್ಡರಾಗಿದ್ರು ಕಾಣಿಸುತ್ತೆ ಮಹಾಭಾರತ ಕಾಲದಲ್ಲಿ. ಈಗ ಉತ್ತರ ಭಾರತದವರಿಗಿಂತ ಬಹಳ ಬುದ್ಧಿವಂತರು ದಕ್ಷಿಣದವ್ರೆ. ಮಹಾಭಾರತದಲ್ಲಿ ಏನ್ ಹೇಳ್ತಂದ್ರೆ ಇಂಗಿತಜ್ಞಾಸ್ತು ಮಗಧಾಃ. ಮಗಧ ಅಂತ ಹೇಳಿದ್ರೆ ಬಿಹಾರ. ಆ ಮಗಧ ದೇಶದವರು ಇಂಗಿತಜ್ಞ ಅಂದ್ರೆ ಅವರಿಗೆ ಒಂದು ಆ ಮನಸ್ಸಲ್ಲಿ ಏನು ಆಲೋಚನೆ ಹುಟ್ಟುತ್ತಾ ಇದೆ ಅಂತಾನೆ ಗ್ರಹಣ ಮಾಡೋ ಸಾಮರ್ಥ್ಯ ಇತ್ತು ಅಂತ. ಈಗ ಒಬ್ಬನು ಕೂತ್ಕೊಂಡಿದ್ದಾನಪ್ಪ, ಅವನಿಗೆ ಕುಡಿಲಿಕ್ಕೆ ನೀರು ಬೇಕು. ಅವನು ಬಾಯಿ ಬಿಟ್ಟು ಹೇಳಲ್ಲ, ಯಾವ ಸಂಜ್ಞೆಯನ್ನು ಮಾಡಲ್ಲ. ಅವನ ಒಂದು ಹಾವಭಾವಗಳಲ್ಲಿ ಸಹಜವಾಗಿ ಇವನಿಗೆ ನೀರಿನ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಲ್ ಅವನ ಇಂಗಿತವನ್ನ ಅರಿತುಕೊಳ್ಳುವ ಸಾಮರ್ಥ್ಯ ಉಳ್ಳಷ್ಟು ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿತ್ತಂತೆ. ಪ್ರೇಕ್ಷಿತಜ್ಞಾಸ್ತು ಕೋಸಲಾಹ. ಆದ್ರೆ ಕೋಸಲ ದೇಶದವರು ಅಷ್ಟು ಬುದ್ಧಿವಂತರಾಗಿರ್ಲಿಲ್ಲ. ಅವರಿಗೆ ಸ್ವಲ್ಪ ಕಣ್ಣಿನ ನೋಟದಲ್ಲಿ ಸೂಚನೆಯನ್ನು ಕೊಡ್ಬೇಕಿತ್ತು. ಅದನ್ನ ತಕೊಂಡು ಬಾ ಅಂತ ಸೂಚನೆ ಕೊಡ್ಬೇಕಿತ್ತು. ಅರ್ಧೋಕ್ತ ಕುರು ಪಾಂಚಾಲಾಹ. ಕುರು ಮತ್ತು ಪಾಂಚಾಲ ದೇಶದವರು ಅರ್ಧ ವಾಕ್ಯ ಹೇಳ್ಬೇಕಿತ್ತು. ಅವ್ರು ನೀರು ಇಷ್ಟಾದ್ರೂ ಹೇಳ್ಬೇಕಿತ್ತು. ಅದ್ರ ದಕ್ಷಿಣಾತ್ಯರ ಕಥೆ ಏನು? ಸರ್ವೋಕ್ತಾಹ. ಪೂರ್ತಿ ಶಬ್ದದಲ್ಲಿ ಹೇಳಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗ್ತಿತ್ತು ಅಂತ. ಅಂದ್ರೆ ಈ ಶ್ಲೋಕದ ತಾತ್ಪರ್ಯ ಎಷ್ಟೇ, ಸೂಕ್ಷ್ಮ ವಿಷಯವನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಏನಿದೆ, ಅಂತಃಕರಣದ ಸಾಮರ್ಥ್ಯಕ್ಕೆ ಹೆಸರು ಬುದ್ಧಿ. ಇನ್ನೊಂದು ಜ್ಞಾನಂ. ಜ್ಞಾನಂ ಅಂದ್ರೆ ಅರಿವು. ಆತ್ಮಾದಿ ಪದಾರ್ಥಾನಾಂ ಅವಬೋಧ. ಜಗತ್ತಿನಲ್ಲಿರುವಂತಹ ಯಾವುದೇ ಒಂದು ವಸ್ತುವನ್ನ ತಿಳಿಯುವ ಸಾಮರ್ಥ್ಯ, ಅದಕ್ಕೆ ಜ್ಞಾನ ಅಂತ ಹೇಳ್ತಾನೆ. ವೃತ್ತಿ ವ್ಯಾಪ್ತಿಯನ್ನು, ಆ ವೃತ್ತಿ ಎನ್ನುವಂಥದ್ದು ಹೊರಹೋಗಿ ವಸ್ತುವನ್ನ ಆವರಿಸಿಕೊಂಡು ಅಯಂ ಘಟಃ, ಇದು ಮಡಿಕೆ, ಅಯಂ ಪಟಃ, ಇದು ಬಟ್ಟೆ,
ಈ ರೀತಿಯಾಗಿ ಒಂದು ಜ್ಞಾನವನ್ನ ಉಂಟು ಮಾಡುತ್ತಲ್ಲ, ಆ ಜ್ಞಾನ ವೃತ್ತಿಗೆ ಹೆಸರು ಇಲ್ಲಿ ಜ್ಞಾನಂ ಎಂಬುದಾಗಿ ಕರೀತಾರೆ, ಅರಿವು ಅಂತ ಅರ್ಥ. ಅಸಮ್ಮೋಹ ಪ್ರತ್ಯುತ್ ಪ್ರತ್ಯುತ್ಪನ್ನೇಷು ಬೋದ್ಧವ್ಯೇಷು ವಿವೇಕಪೂರ್ವಿಕಾಂ ಪ್ರವೃತ್ತಿ. ಅಂದ್ರೆ ತಿಳಿಯಬೇಕಾಗಿ ಎದುರಿಗೆ ಬಂದಿರುವ ವಿಷಯಗಳಲ್ಲಿ ವಿವೇಕಪೂರ್ವಕವಾಗಿ ಪ್ರವರ್ತಿಸೋದು ಅಂತ. ಪ್ರತ್ಯುತ್ಪನ್ನೇಷು ತನ್ನೆದುರಿಗೆ ಬಂದಿರತಕ್ಕಂತಹ, ಬೋದ್ಧವ್ಯೇಷು ತಿಳಿಯಬೇಕಾದಂತಹ ಸಂಗತಿಗಳನ್ನ ವಿವೇಕಪೂರ್ವಕ ಪ್ರವೃತ್ತಿ, ವಿವೇಕಪೂರ್ವಕವಾಗಿ ಅದು ವರ್ತಿಸೋದು ಅಂತ ಅರ್ಥ. ತನ್ನೆದುರಿಗೆ ಯಾವುದೋ ಒಂದು ಸಂದರ್ಭ ಬರ್ತದೆ, ಅದು ಹೀಗೋ ಹಾಗೋ ಅಂತಕ್ಕಂಥ ಸಂದೇಹಾಸ್ಪದವಾಗಿರ್ತದೆ. ಆಗ ಇದು ಹೀಗೆಯೇ ಎಂಬುದಾಗಿ ನಿಶ್ಚಯ ಮಾಡುವ ಸಾಮರ್ಥ್ಯಕ್ಕೆ ಅಸಮ್ಮೋಹ, ಸರಳವಾಗಿ ಹೇಳೋದಾದ್ರೆ ವಿವೇಕ ಸಾಮರ್ಥ್ಯ. ಬುದ್ಧಿ, ಜ್ಞಾನ ಇದೆಲ್ಲ ಸಾಮಾನ್ಯ ವಿಷಯ ಆಯಿತು, ಸೂಕ್ಷ್ಮಗಳು. ಯಾವುದು ನನಗೆ ಶ್ರೇಯಸ್ಕರ, ಯಾವುದು ನನಗೆ ತೊಂದರೆಯನ್ನು ಉಂಟು ಮಾಡುತ್ತದೆ, ಈ ವಿಂಗಡಣೆ ಮಾಡುವ ಸಾಮರ್ಥ್ಯ, ಪೃಥಕ್ ಭಾವ, ಬೇರೆ ಬೇರೆ ಮಾಡುವ ಸಾಮರ್ಥ್ಯ. ಇದು ಶ್ರೇಯಸ್ಕರ, ಇದನ್ನು ನಾನು ಸ್ವೀಕಾರ ಮಾಡಿದ್ರೆ ನಂಗೆ ಒಳ್ಳೇದಾಗ್ತದೆ, ಇದನ್ನ ಅಸಮ್ಮೋಹ ಎಂಬುದಾಗಿ ಕರೀತಾರೆ, ವಿವೇಕ ಶಕ್ತಿ. ಇನ್ನು ಕ್ಷಮಾ ಎಂಬಂತಹ ಒಂದು ಭಾವ ನಮ್ಮೊಳಗಡೆ ಬರ್ತದೆ. ಆಕೃಷ್ಟಸ್ಯ ತಾಡಿತಸ್ಯವ ಅವಿಕೃತ ಚಿತ್ತತ. ಇದೆಲ್ಲ ಶಬ್ದಗಳಿಗೆ ಶಂಕರರು ಬಹಳ ಸುಂದರವಾದಂತಹ ಅರ್ಥವನ್ನು ಕೊಟ್ಟಿದ್ದಾರೆ. ಕ್ಷಮೆ ಅಂತ ಹೇಳಿದ್ರೆ ಏನು, ಮತ್ತೊಬ್ಬರು ತನ್ನನ್ನು ಬೈದರೆ ಅಥವಾ ಹೊಡೆದರೆ ಚಿತ್ತದಲ್ಲಿ ಏರುಪೇರು ಇಲ್ಲದೆ ಇರುವಂಥದ್ದು. ಅಂದರೆ ನಮ್ಮಲ್ಲಿ ಕ್ಷಮಾ ಎಂಬ ಶಬ್ದ ಕ್ಷಮಿಸುವುದು ಅಂತ ಪ್ರಧಾನವಾದಂತಹ ಅರ್ಥವನ್ನ ಕೊಡ್ತದೆ. ಆದರೆ ಕ್ಷಮೆ ಅಂದ್ರೆ ಸಹನೆ ಅಂತ, ತಾಳ್ಮೆ ಅಂತ. ಕ್ಷಮೆ ಎಂಬ ಮಾತಿಗೆ ಸಹನೆ, ತಾಳ್ಮೆ ಎಂಬ ಅರ್ಥವನ್ನ ಇಲ್ಲಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ತನಗೆ ಬೈದರೆ ಅಥವಾ ಹೊಡೆದರೆ, ದೈಹಿಕವಾಗಿಯೋ ಅಥವಾ ವಾಚಿಕವಾಗಿಯೋ ನನಗೆ ಮನಸ್ಸಿಗೆ ತಳಮಳ ಉಂಟಾಗುವಂತ ಒಂದು ಸನ್ನಿವೇಶ ಸೃಷ್ಟಿಸ್ತಾನೆ. ಆದಾಗ್ಯೂ ನನ್ನ ಮನಸ್ಸು ಅಲಗಾಡದೆ ಪ್ರಶಾಂತವಾಗಿ ಇರತಕ್ಕಂಥದ್ದು, ಅದು ಕ್ಷಮೆ ಎಂಬುದಾಗಿ ಹೇಳ್ತಾರೆ. ಸಹನೆ, ತಾಳ್ಮೆ ಅಂತ ಅರ್ಥ. ಇನ್ನು ಸತ್ಯಂ ಯಥಾದೃಷ್ಟಸ್ಯ ಯಥಾಶ್ರುತಸ್ಯ ಚ ಆತ್ಮಾನುಭವಸ್ಯ ಪರಬುದ್ಧಿ ಸಂಕ್ರಾಂತಯೇ ತಥೈವ ಉಚ್ಚಾರ್ಯಮಾಣ ವಾಕ್ ಸತ್ಯಂ ಉಚ್ಯತೆ. ಸತ್ಯ ಎಂಬ ಶಬ್ದಕ್ಕೆ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯಥಾದೃಷ್ಟಸ್ಯ, ಹೇಗೆ ನೋಡಿದ್ದೇವೋ ಹಾಗೆ. ಯಥಾಶ್ರುತಸ್ಯ, ಹೇಗೆ ಕೇಳಿದ್ದೇವೋ ಹಾಗೆ. ಆತ್ಮಾನುಭವಸ್ಯ, ಏನು ತನ್ನ ಅನುಭವಕ್ಕೆ ಬಂದಿದೆಯೋ ಹಾಗೆ. ಪರಬುದ್ಧಿ ಸಂಕ್ರಾಂತಿಗೆ, ಇನ್ನೊಬ್ಬರ ಬುದ್ಧಿಗೆ ತಿಳಿಯುವ ಹಾಗೆ. ಸಂಕ್ರಾಂತಿ ಅಂದ್ರೆ ದಾಟೋದು ಅಂತ ಅರ್ಥ. ಇನ್ನೊಬ್ಬರ ಬುದ್ಧಿಗೆ ದಾಟಿಸುವುದಕ್ಕಾಗಿ ತಥೈವ ಉಚ್ಚಾರ್ಯಮಾಣ, ಹಾಗೆಯೇ ಹೇಳುವಂಥದ್ದು ವಾಕ್ ಸತ್ಯ ಉಚ್ಯತೆ. ಅದಕ್ಕೆ ಸತ್ಯ ಎಂಬುದಾಗಿ ಹೇಳ್ತಾರೆ. ಇಷ್ಟು ಚಂದ ಹೇಳಿದ್ದಾರೆ. ಅಂದ್ರೆ ಏನೋ ಒಂದು ನೋಡ್ತೇವೆ, ಏನೋ ಒಂದು ಕೇಳ್ತೇವೆ, ಅಥವಾ ಏನೋ ಒಂದು ಅನುಭವಿಸ್ತೇವೆ. ಆ ಪಂಚ ಜ್ಞಾನೇಂದ್ರಿಯಗಳಿಂದ ನಮಗೆ ಒಂದು ಅನುಭವ ಅಂತ ಒಳಗಡೆ ಏನು ಉಂಟಾಗುತ್ತೆ, ಜ್ಞಾನ ಅಂತ ನಮಗೇನು ಉಂಟಾಗುತ್ತೆ, ಅದೇ ಜ್ಞಾನವನ್ನ ಇನ್ನೊಬ್ಬ ವ್ಯಕ್ತಿಗೆ ಹಾಗೆಯೇ ತಿಳಿಸುವುದಕ್ಕೆ ಯಾವ ಶಬ್ದವನ್ನ ನಾವು ಪ್ರಯೋಗ ಮಾಡ್ತೇವೋ ಅದಕ್ಕೆ ಸತ್ಯ ಅಂತ ಹೇಳ್ತಾರೆ. ಸುಳ್ಳು ಅಂದ್ರೇನು, ನಾವು ನೋಡಿದ್ದು ಕೇಳಿದ್ದು ಏನೊಂದು ಅನುಭವ ಉಂಟಾಗ್ತದೆ ಅದಕ್ಕೆ ವಿರುದ್ಧವಾಗಿ ಇನ್ನೊಬ್ಬರಿಗೆ ತಿಳಿಸ್ಕೊಡೋದು. ನೋಡಿದ್ದು ಬೇರೆ, ಹೇಳೋದು ಬೇರೆ, ಅದು ಸುಳ್ಳು ಅಂತ ಆಗ್ತದೆ. ಸತ್ಯ ಅಂದ್ರೆ ಇಷ್ಟೇ ಅಲ್ಲ, ಅಂದ್ರೆ ಸುಳ್ಳು ಇಲ್ಲದೆ ಇರೋದಷ್ಟೇ ಅಲ್ಲ. ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ, ಅಂದ್ರೆ ಅತಿಯಾದ ವರ್ಣನೆ ಮಾಡುವಂಥದ್ದು ಅಥವಾ ಬೇರೆ ಇನ್ನೊಂದು ರೂಪದಲ್ಲಿ ಅವನ ಮನಸ್ಸಲ್ಲಿ ಸಂಶಯ ಉದ್ಭವ ಆಗುವಾಗ ಹೇಳುವಂಥದ್ದು, ಹಾಸ್ಯಾಸ್ಪದವಾಗಿ ಹೇಳುವಂಥದ್ದು, ಇದ್ಯಾವುದು ಸತ್ಯ ಅಲ್ಲ. ಸತ್ಯ ಅಂದ್ರೆ ಹೇಗಿದೆಯೋ, ಹೇಗೆ ತನ್ನ ಅನುಭವಕ್ಕೆ ಬಂದಿದೆಯೋ ಹಾಗೆಯೇ ಇನ್ನೊಬ್ಬರ ಮನಸ್ಸಿಗೆ ತಿಳಿಯುವಂತೆ ಹೇಳುವಂಥದ್ದು ಅಂತ. ಕೆಲವರು ಏನ್ ಮಾಡ್ತಾರೆ, ಇರೋದಿಷ್ಟು ವಿಷಯ ಅದನ್ನ ದೊಡ್ಡದಾಗಿ ಮಹತ್ತಾಗಿ ವರ್ಣಿಸಿ ಅತಿಶಯ ಉಕ್ತಿ ಅಂತ ಹೇಳ್ತಾರೆ. ಅತಿಶಯ ಉಕ್ತಿ ಅದು ಸತ್ಯದೊಳಗೆ ಬರೋಲ್ಲ.
ಹೇಗಿದೆಯೋ ಹಾಗೆ ಹೇಳುವುದು ಸತ್ಯ. ಈ ಸತ್ಯ ಅನ್ನುವಂಥದ್ದು ಕೂಡ ಭಗವಂತನ ಒಂದು ಸೃಷ್ಟಿ, ಭಗವಂತನ ವಿಭೂತಿ ಎಂಬುದಾಗಿ ಪರಿಗಣಿಸಬಹುದು. ದಮಃ ಬಾಹ್ಯೇಂದ್ರಿಯ ಉಪಶಮಃ, ಹೊರಗಡೆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು. ಅದು ಮನಸ್ಸಿನ ಒಂದು ಗುಣವೇ ದಮವೂ ಕೂಡ. ಶಮಃ ಅಂತಃಕರಣಸ್ಯ ಉಪಶಮಃ, ಅಂತಃಕರಣವನ್ನು ಬಿಗಿ ಹಿಡಿಯುವಂಥದ್ದು, ಮನಸ್ಸು ಬುದ್ಧಿಯಲ್ಲಿ ಬಿಗಿ ಹಿಡಿಯುವುದು ಶಮ. ಸುಖಂ ಆಹ್ಲಾದ, ಹಿಗ್ಗುವಿಕೆ, ಮನಸ್ಸು ಉಬ್ಬುವಂಥದ್ದು, ಅದು ಸುಖ. ದುಃಖ ಸಂತಾಪ, ದುಃಖ ಅಂದ್ರೆ ಸಂತಾಪ, ಬೇಸರ ಆಗುವಂಥದ್ದು. ಭವ ಉದ್ಭವ, ಅಭವ ಅಭಾವ ತದ್ ವಿಪರ್ಯಯ. ಭವ ಅಂದ್ರೆ ಹುಟ್ಟುದು, ಹುಟ್ಟುವಿಕೆ. ಅಭವ ಅಂದ್ರೆ ಸಾಯು, ಅಂದ್ರೆ ಹುಟ್ಟು ಸಾವು, ಒಬ್ಬ ವ್ಯಕ್ತಿಯ ಅಥವಾ ಆಲೋಚನೆಗಳ ಹುಟ್ಟು ಸಾವು, ಅದು ಭಗವಂತನಿಂದಲೇ ಉಂಟಾಗುವಂಥದ್ದು. ಭಯಂಚ ತ್ರಾಸಃ ಅಭಯಮೇವ ತದ್ವಿಪರೀತಂ. ಭಯ ಅಂದ್ರೆ ಹೆದರಿಕೆ, ಅದೊಂದು ವೃತ್ತಿ, ಮನೋವೃತ್ತಿ. ಇದು ನಾವು ಭಗವಂತನ ವಿಭೂತಿ ಅಂತ ಉಪಾಸನೆ ಮಾಡ್ಬೇಕಾ ಅಂತ ಕೇಳಿದ್ರೆ ಹಾಗರ್ಥಲ್ಲ. ಇದು ಭಗವಂತನಿಂದಲೇ ಹುಟ್ಟಿದ್ದು ಅಂತ, ಅದು ಅವನ ವಿಭೂತಿಯೇ. ವಾಸ್ತವವಾಗಿ ಭಯವೂ ಭಗವಂತನ ವಿಭೂತಿಯೇ. ಯಾಕಂದ್ರೆ ರುದ್ರ ಪ್ರಶ್ನದಲ್ಲಿ ರುದ್ರನ ನೋಡಿ ಭಯಗೊಂಡಂತಹ ಭಕ್ತ ಅವನನ್ನು ಸ್ತುತಿಸಿದ್ದದು. ನಮಸ್ತೆ ರುದ್ರಮನ್ಯವ ಕುತೋತ ಇಷವೇ ನಮಃ. ನಿನ್ನ ಸಿಟ್ಟಿಗೆ, ನಿನ್ನ ಬಿಲ್ಲು ಬಾಣಕ್ಕೆ, ನಿನ್ನ ಕೋಪಕ್ಕೆ ನಮಸ್ಕಾರ ಅಂತ ಹೇಳ್ತಾನೆ. ಅಂದ್ರೆ ಭಯಗೊಂಡು ಬಿಟ್ಟಿದ್ದಾನೆ. ಭಗವಂತನ ಭಯವೂ ಅವನ ವಿಭೂತಿಯಲ್ವೇ. ಆದ್ದರಿಂದ ದುಷ್ಟರಿಗೆ ಭಯಪಡಿಸುವ ಭಗವಂತನ ಅಭಿವ್ಯಕ್ತಿ ಶಿಷ್ಟರ ಪಾಲಿಗೆ ವಿಭೂತಿ ಅದು ಅಂತ. ಆಕೆ ಜಗಜ್ಜನನಿಯಾಗಿ, ಜಗನ್ಮಾತೆಯಾಗಿ, ಮಹಿಷಾಸುರ ಮರ್ದಿನಿಯಾಗಿ ಕಾಣಿಸಿಕೊಂಡಾಗ ರಾಕ್ಷಸರಿಗೆ ಭಯ ಆಗಿರಬಹುದು, ದೇವತೆಗಳಿಗೆ ಖುಷಿಯಾಗಿದೆಯಲ್ಲ ಅದರಿಂದ. ಆದ್ರೆ ಇಲ್ಲಿ ಆ ಅರ್ಥದಲ್ಲಿ ಅಲ್ಲ. ಇಲ್ಲಿ ಈ ಶ್ಲೋಕದ ಒಟ್ಟು ತಾತ್ಪರ್ಯ ಇಷ್ಟೇ, ಇವೆಲ್ಲವೂ ಭಗವಂತನಿಂದಲೇ ಉತ್ಪತ್ತಿಯಾದವುಗಳು, ಎಲ್ಲ ಭಾವಗಳು. ಅಭಯಮೇವಚ, ಭಯಕ್ಕೆ ವಿರುದ್ಧವಾದದ್ದು ಅಭಯ. ಈ ರೀತಿಯಾಗಿ ಭಗವಂತನ ಅಭಿವ್ಯಕ್ತಿಯನ್ನ ಭಗವಂತನೇ ತಿಳಿಸಿಕೊಡ್ತಾ ಇದ್ದಾನೆ. ಉಳಿದ ವಿಷಯವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ನಾಳೆಯ ದಿನ ನನಗೆ ತರಗತಿಯನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಪೂರ್ವ ನಿಯೋಜಿತವಾದ ಒಂದು ಕಾರ್ಯಕ್ರಮಕ್ಕೆ ನಾನು 6 ಗಂಟೆ ಹೋಗಬೇಕಾಗಿರೋದ್ರಿಂದ ಹಿಂತಿರುಗಿ ಬರೋದು ತುಂಬಾ ತಡ ಆಗಬಹುದು. ಅದಕ್ಕೆ ನಾಳೆ ಇಲ್ಲ, ನಾಡಿದ್ದು ನಾವು ಚಿಂತನೆ ಮಾಡಿ ಈ ತಿಂಗಳ ಭಗವದ್ಗೀತಾ ಚಿಂತನೆ ನಾಡಿದ್ದು ಸಮಾಪ್ತಿಗೊಳಿಸೋಣ. 7 ರಿಂದ 8. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.